ಕಮಲಗಳಿಗೆ ನಿಮಿಷಿ ಬೇಡು ಕೊಡುವೆ ದೇವನೇ ಕರುಣಿಸಯ್ಯ ದೀನ ಬಂದು ಎಂದು ಆ ಭಗವಂತನಲ್ಲಿ ಭಕ್ತಿಯಿಂದ ಮೊರೆಯಿಟ್ಟು ಪ್ರಾರ್ಥನೆಯನ್ನು ನಡೆಸಿಕೊಂಡು ನಮ್ಮ ಸಹಪಾಠಿ ಸಹೋದರಿ ಶ್ರೀಮತಿ ರೂಪಾ ಕೋರೆಯವರು ವೇದಿಕೆಗೆ ಆಗಮಿಸಬೇಕೆಂದು ರೂಪಾ ಕೋರೆಯವರು पूज्याय राघवेन्द्राय सत्य धर्मद आज्य भजतां कल्पवृक्षाय नमतां कामधेनवे सदन्ते नित्यनरे सुनं मनो नीतिमार्ग तेजि सदन्ते नित्यनरे सुनं मनो इहद मोह जालदिंद दूरविरिसु बनावनु शरणु वंदे सलहु देवा शरणु वंदे सलहु देवा वरद भयहस्तनी चरण कमलಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ ದೇವನೇ ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿಯುವುದೆಲ್ಲ ಮಿಥ್ಯವು ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿಯುವುದೆಲ್ಲ ಮಿಥ್ಯವು ನ್ಯಾಯ ಧರ್ಮದಿಂದ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯೇ ಗೀತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಎಂದು ಹೇಳುತ್ತಾ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರನ್ನು ಗುರುಗಳನ್ನ ಗುರುಮಾತೆಯರನ್ನ ನಾವೆಲ್ಲ ಪುಷ್ಪಗಳು ಸ್ವಾಗತವಾಗೈಯುವೆವು ಇಂದಿನ ಈ ಸಭೆಗೆ ನಾವೆಲ್ಲ ಪುಷ್ಪಗಳು ಸ್ವಾಗತವಾಗೈಯುವೆವು ಇಂದಿನ ಈ ಸಭೆಗೆ ಎಂಬ ಒಂದು ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲು ನಮ್ಮ ಸಹಪಾಠಿ ಸಹೋದರಿಯಾದಂತಹ ಶ್ರೀಮತಿ ಜ್ಯೋತಿ ಸಿದಿರ್ಮಠ್ ಅವರು ಮತ್ತು ಸಂಗಡಿಗರು ಆಗಮಿಸಿ ಸ್ವಾಗತ ಗೀತೆಯನ್ನು ಹಾಡಬೇಕು. ವೈರ್ಲೆಸ್ ಬಿಡಾಕ ಅದನ್ನ ಹಿಡ್ಕೋತಾರ ಬಿಡು ಕೈಲಿ ಮೂರನೇ ಸಾಲಿನ 10ನೇ ವರ್ಗದ ವಿದ್ಯಾರ್ಥಿ ಗುರುವಿನ ಬಳಿಗೆ ತಿಳಿಯ ಬಯಸುವ ನೀರು ಹೋಗೋ ಗುರುವಿನ ಬಳಿಗೆ ನದಿಗಲ್ಲ ನೀರಡಿಕೆ ಜಲದಾಹ ನಿನಗೆ ನದಿಗಲ್ಲ ನೀರಡಿಕೆ
ಜಲದಾಹ ನಿನಗೆ ಸಾಗು ನೀ ನದಿಯತ್ತ ಮುದ್ದು ರಾಮ ಅಂತ ಹೇಳಿ ಕೆ.ಸಿ. ಶಿವಪ್ಪನ ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ನಾವು ಶಿಷ್ಯರಾದಂಥ ನಾವು ಕಲಿಬೇಕಾಗಿರುವಂತಹ ಕಾರಣವಾಗಿ ಗುರುವಿನ ಬಳಿಗೆ ಹೋಗಿ ಆ ಒಂದು ಕಿಂಕರ ಭಾವದಿಂದ ಸದ್ಗುರುವಿನ ಪಾದಕ್ಕೆ ಎರಗಿದ್ದಾರೆ. ಆ ಸದ್ಗುರು ತಮ್ಮಲ್ಲಿರುವಂತಹ ಜ್ಞಾನವನ್ನು ಸಂಪೂರ್ಣವಾಗಿ ನಮಗೆ ದಾರಿಯಲು ನಮ್ಮ ಬದುಕು ನಮ್ಮ ಜೀವನವನ್ನು ಉತ್ತುಂಗ ಶಿಖರಕ್ಕೆ ಹೋಗೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ. ಅಂತಹ ಗುರುಗಳ ಒಂದು ಈ ಗುರುಸ್ಮೃತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕುನ್ನೂರು ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥವರು, ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ಎಸ್.ಎಂ. ಕೋಲೂರು ಸರ್ ಅವರು ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸ್ನೇಹ ವರ್ಗದವರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತರಿಗೆ ನನ್ನ ಸಹಪಾಠಿಯಾಗಿರ್ತಕ್ಕಂಥ ಮಲ್ಲಪ್ಪ ಮರಿಗುದ್ದಿ ಅವರು ಬಂದು ಮುಖ್ಯ ಗುರುಗಳಿಗೆ ಪುಷ್ಪವನ್ನು ನೀಡಿ ಅವರನ್ನ ವೇದಿಕೆಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮಲ್ಲಪ್ಪ ಮರಿಗುದ್ದಿ ಅವರು. ಶಿಕ್ಷಕರಾಗಿರುವಂತಹ ಹಿಂದಿ ಗುರುಗಳು. ಇವರು ಬೋಧಿಸುವ ವಿಷಯ ಹಿಂದಿ. ಇವರು ಬೋಧಿಸುವ ವಿಷಯ ಹಿಂದಿ ಅಲ್ಲದಿರಬಹುದು ಇವರು ನಮ್ಮ ರಕ್ತ ಸಂಬಂಧಿ. ಇವರು ಬೋಧಿಸುವ ವಿಷಯ ಹಿಂದಿ ಅಲ್ಲದಿರಬಹುದು ಇವರು ನಮ್ಮ ರಕ್ತ ಸಂಬಂಧಿ. ಪಾಠ ಪ್ರವಚನದ ಮೂಲಕ ಅವರೆಲ್ಲರನ್ನ ನಮಗೆ ಮನಮುಟ್ಟುವ ಹಾಗೆ ತಮ್ಮ ಒಂದು ವಾಕ್ಚಾತುರ್ಯದಿಂದ ತಮ್ಮ ಜ್ಞಾನಧಾರೆಯನ್ನು ಎರೆದಿರ್ತಕ್ಕಂಥ ಶ್ರೀಯುತ I.P. ರಾಠೋಡ್ ನಿವೃತ್ತ ಮುಖ್ಯ ಗುರುಗಳನ್ನು ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ನನ್ನ ಸಹಪಾಠಿ ಮಿತ್ರರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ಮಕ್ಕಳು ನಾನು ಈ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತೇನೆ. ಹಾಗೆ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥವರು ಕ್ರೀಡೆ ಇಲ್ಲದ ಜೀವನ ಕ್ರೀಡೆಯಿಂದ ಬದುಕು ಅನ್ನುವಂಥ ಪಾಠವನ್ನು ಹೇಳಿಕೊಟ್ಟು ದೈಹಿಕವಾಗಿ ಸದೃಢರನ್ನಾಗಿ ಮಾಡಿ ಮಾನಸಿಕವಾಗಿ ಕೂಡ ಸದೃಢರನ್ನಾಗಿ ಮಾಡಿರ್ತಕ್ಕಂಥ ಶ್ರೀಯುತ ಎಸ್.ಎಂ. ದೈವಂದ್ ನಿವೃತ್ತ ಶಿಕ್ಷಕರು ಟಿ.ವಿ. ಕಾಲೇಜ್ ಜಲಖಂಡಿ. ಇವರನ್ನು ಕೂಡ ನನ್ನ ವೈಯಕ್ತಿಕವಾಗಿ ಎಲ್ಲ ನನ್ನ ಸಹಪಾಠಿ ಮಿತ್ರರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಿತ್ರಕಲಾ ಉಪನ್ಯಾಸಕರಾಗಿ ನಮಗೆ ತಮ್ಮ ಚಿತ್ರಗಳ ಮುಖಾಂತರವಾಗಿ ನಾವೊಂದು ಬೇರೆ ಲೋಕಕ್ಕೆ ಕೊಂಡೊಯ್ಯತಕ್ಕಂತಹ ಕೆಲಸವನ್ನು ಮಾಡಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಮಾಣಿ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತುಂಬ ಹೃದಯದಿಂದ ಸ್ವಾಗತ. ಸಹಾಯಕರಾಗಿ ನಮ್ಮ ಜೊತೆಗಿದ್ದು ಹಲವು ಮಾರ್ಗದರ್ಶನಗಳನ್ನು ನೀಡ್ತಾ ತಮ್ಮದೇ ಆದಂತಹ ಒಂದು ಕಿರು ಕಾಣಿಕೆಯನ್ನು ನಮಗಾಗಿ ನೀಡಿರ್ತಕ್ಕಂಥ ಶ್ರೀಯುತ ಸಂಜಯ್ ಕೆ ಕಳಿಮಠ್ ಅಧೀಕ್ಷಕರು ಉಪಕೃಷಿ ನಿರ್ದೇಶಕರ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ಗಣಕಯಂತ್ರ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಮಗೆ ಗಣಕಯಂತ್ರದ ಅನೇಕ ವಿಚಾರಗಳನ್ನು ಉಣಬಡಿಸಿರ್ತಕ್ಕಂಥ ಶ್ರೀಯುತ ಮಹಾಂತೇಶ್ ಮಾಗಿ ಶಿಕ್ಷಕರು ಸರ್ಕಾರಿ ಪ್ರಬಂಧ ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಒಂದಷ್ಟು ನೋವಾಗ್ತಾ ಇದೆ. ಯಾಕಂತಂದ್ರೆ ಕನ್ನಡದ ಮೇಲು ವ್ಯಕ್ತಿತ್ವ ನಮಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಾತಿನ ಚಾಟಿ ಏಟಿನ ಮೂಲಕ ತಮ್ಮ ಒಂದು ಅಸ್ಖಲಿತವಾದಂಥ ವಾಣಿ ಮುಖಾಂತರವಾಗಿ ನಮಗೆ ಕನ್ನಡದ ರಸರೋಧನವಾಗಿ ಉಣಬಡಿಸ್ತಾ ಇದ್ದಂತಹ ಎಸ್.ಎಂ. ಹುಲ್ಯಾಗುರವರು ಕೂಡ ಅವರ ಒಂದು ಪರೋಕ್ಷವಾಗಿ ಅವರು ನಮ್ಮ ಹತ್ತಿರ ಇವತ್ತಿಲ್ಲ, ಅವರ ಆತ್ಮ ಬೇರೆ ಇಲ್ಲವಿದೆ. ಆದರೆ ನಮ್ಮ ಅಂತರಾತ್ಮದಲ್ಲಿ ಅವರು ನೆನಪು ಅದು ಸದಾಕಾಲ ಇದೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅಂತಹ ಪೂಜ್ಯ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ಸಹಪಾಠಿಯರ ಪರವಾಗಿ ವೈಯಕ್ತಿಕವಾಗಿ ಕೂಡ ಅವರನ್ನ ಈ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಆ ಪರಮಾತ್ಮನ ಸ್ವರೂಪ ಜ್ಯೋತಿ ಬೆಳಗುವ ಪ್ರಕ್ರಿಯೆಗೆ ಎದ್ದು ನಿಂತು ಗೌರವದೊಂದಿಗೆ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಬೆಳಕು ಜ್ಞಾನದ ಸಂಕೇತ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ.
ತಿಳಿಸುವುದು ಇದು ಜ್ಞಾನದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮುತ್ತಿನಕಂತಿ ಹಿರೇಮಠ ಜಮಖಂಡಿಯವರ ಕುರಿತೆ ಹೇಳಿದಂತೆ ಇದೆ. ಧರ್ಮ ಪದದಲ್ಲಿ ನಡೆಯುತ್ತಾ ಮನುಕುಲಕ್ಕೆ ಒಳಿತನ್ನು ಮಾಡುವ ಮತ್ತು ಸುಜ್ಞಾನದ ಸುಧೆಯನ್ನು ನೀಡುವ ಪೂಜ್ಯರ ಕಾಯಕವನ್ನು ಮೆಚ್ಚಿ ಆ ಕೂಡಲ ಸಂಗಮದೇವ ಕೂಡಿಕೊಂಬುದರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಈಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಶಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮುತ್ತಿನಕಂಟಿ ಮಠ ಹಿರೇಮಠಿಗರು ಅವರಿಗೆ ಸನ್ಮಾನವನ್ನು ನೆರವೇರ್ತಾ ಇದೆ. ನಮ್ಮೆಲ್ಲ ಶಿಷ್ಯ ಬಳಗವನ್ನು ಉದ್ದೇಶಿಸಿ ಆಶೀರ್ವಚನವನ್ನ ನೀಡಿ ಸರ್ವ ಹೃದಯವನ್ನ ಪಾವನ ಮಾಡಬೇಕು ಅಂತ ಹೇಳಿ ಅವರ ಪಾದ ಕಮಲಗಳಿಗೆ ಹಣೆ ಮನೆದು ಭಕ್ತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ನೆರವೇರಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಪರಮ ಪೂಜ್ಯರಿಂದ ಆಶೀರ್ವಚನ. ಬಹಳಷ್ಟು ಸಂತೋಷವನ್ನು ತಂದಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಗುರುವಿನಕ್ಕಿಂತಲೂ ಅಧಿಕವಾದದ್ದು ಜಗತ್ತಿನಲ್ಲಿ ಯಾವತ್ತೂದಾಗಿಲ್ಲ ಅಂತ ಹೇಳ್ತಾರೆ. ಶಿವಾಗಮದಲ್ಲಿ ಹೇಳ್ತಾರೆ, ನ ಗೌರವರಧಿಕಂ ನ ಗೌರವರಧಿಕಂ ನ ಗೌರವರಧಿಕಂ ಅಂತ ಹೇಳ್ತಾರೆ. ಅವ್ರು ಬಹುಶಃ ಒಂದೇ ಸಲ ಹೇಳಿದರೆ ಬರ್ತಿರ್ತಾರೆ, ಅವ್ರು 3 ಸಲ ಹೇಳ್ತಾರೆ. ಅಂದರೆ ಗುರುವಿನಕ್ಕಿಂತಲೂ ಅಧಿಕವಾದಂಥದ್ದು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅನೇಕ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಅವರ ಆಸ್ಥಾನದಲ್ಲಿ ಗುರುವಿಗೆ ಒಂದು ಸ್ಥಾನ ಇರ್ತಾ ಇತ್ತು. ಈ ಅಷ್ಟಾವರಣಗಳಲ್ಲಿ ನೋಡಿ, ಗುರು ಲಿಂಗ ಜಂಗಮ ಒಳಗೆ ಗುರುವಿಗೆ ನಾವು ಮೊದಲು ಮಹತ್ವವನ್ನು ಕೊಡ್ತೇವೆ. ಇವತ್ತು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವಂತಹ ಒಂದು ಅರ್ಥದಲ್ಲಿಯೂ ಕೂಡ ಗುರುವಿಗೆ ನಾವು ಮೊದಲು ಮಹತ್ವವನ್ನು ಕೊಡ್ತೇವೆ. ಬದುಕಿ ಬಾಳುವಂತಹ ಮನುಷ್ಯನಿಗೆ ತಾಯಿನೇ ಮೊದಲು ನಮಗೆ ಗುರುವಾಗ್ತಾನೆ. ತಾಯಿ ಮೊದಲು ನಮಗೆ ಗುರು ಆಗ್ತಾನೆ. ತಾಯಿ ಯಾಕೆ ನಮಗೆ ಗುರು ಆಗ್ತಾಳೆ ಅಂತಂದರೆ, ನಮಗೆ ಪಾಠ ಪ್ರಾರಂಭವಾಗುವುದು ನಮ್ಮ ಗರ್ಭದಲ್ಲಿ, ತಾಯಿಯ ಗರ್ಭ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ತಾಯಿ ಗರ್ಭವತಿ ಆದಮೇಲೆ ಆ ಮಗು ತಾಯಿ, ಅದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ನೀವೇ ಅಂತ ಹೇಳಿ ಅಂದರೆ, ಯಾಕಂದರೆ ಅವ್ರ ಕೈಯ ಕಟ್ಟಂಥ ವಿದ್ಯಾರ್ಥಿ ಇವತ್ತು ಬೆಂಗಳೂರಿಗೆ ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ನಮ್ಮ ಗುರುಗಳು ಅಂತಕ್ಕಂಥ ಒಂದು ಅಭಿಮಾನ. ಆದರೆ ಗುರುಗಳಿಗೆ ಅವನಿಗೆ ಗೊತ್ತಾಗಿರಲಿಲ್ಲ ನಮ್ಮ ಶಿಷ್ಯ ಅಂಥೇಳಿ. ಆದರೆ ಶಿಷ್ಯನಿಗೆ ಇವರು ನಮ್ಮ ಗುರುಗಳು, ನನ್ನ ಕಲಿಸಿದ ಗುರುಗಳು ಅನ್ನೋಂಥ ಒಂದು ಅಭಿಮಾನ ಐತಲ್ಲ, ಆ ಅಭಿಮಾನದಿಂದ ಅವರಿಗೆಲ್ಲ ವ್ಯವಸ್ಥಿತವಾಗಿ ಮಾಡಿ ಕಲಿಸಿದಿರ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ, ಇವತ್ತಿನ ಸಮಾಜದಲ್ಲಿ ಇದು ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತಿನ ನೋಡ್ತೀವಿ, ಕೆಲವೊಂದಿಷ್ಟು ಸ್ಕೂಲು ಕಾಲೇಜುಗಳಲ್ಲಿ ಶಿಕ್ಷಕರ ಬಗ್ಗೆ ಎಷ್ಟು ಕೀಳಾಗಿ ನೋಡ್ತಾರೆ, ಬೈತಾರೆ. ಮೊನ್ನೆ ಯಾವುದೋ ಒಂದು ನ್ಯೂಸಲ್ಲಿ ನೋಡಿದ್ದೀವಿ, ಆ ಶಿಕ್ಷಕಿ ಹೋಗಿ ನನ್ನ ಮಗು ವಿದ್ಯಾರ್ಥಿ ಫೋನ್ದಾಗ ಮಾತಾಡುವಂಥ ಸಂದರ್ಭದಲ್ಲಿ ಕಸ್ಕೊಂಡಿದ್ದಕ್ಕೆ ಆ ವಿದ್ಯಾರ್ಥಿ ಹೊಳ್ಳಿ ಆ ಟೀಚರ್ ಬಡದ್ರೆ ಕೈಗೆ ಬಡದ್ರೆ ಚೆನ್ನಾಗಿರ್ತಿತ್ತು. ಏನೇನೇ ತೊಗೊಂಡು ಬಡದಂಥ ಸಂದರ್ಭದಲ್ಲಿ ನೋಡಿದ್ರೆ ಬಹಳಷ್ಟು ನೋವಾಗಿ. ಯಾಕಂದರೆ ಇವತ್ತಿನ ಆಧುನಿಕ ವಿದ್ಯಾರ್ಥಿಗಳ ಬದುಕು ಹೇಗಿದೆ, ನಿಮ್ಮ ಜೀವನ ಹೇಗಿದೆ ನೋಡಿ. ನೀವು ಇವತ್ತು ಎಷ್ಟೋ ವರ್ಷದ ಹಿಂದೆ ಇದ್ದು ಕಲಿತು ಇವತ್ತು ನೀವು ಎಷ್ಟು ಗೌರವದಿಂದ ಇಲ್ಲಿ ಬಂದು ಕೂತ್ಕೊಂಡಿರಿ. ಈಗಿನ ವಿದ್ಯಾರ್ಥಿಗಳಿಗೂ ಆಗಿನ ವಿದ್ಯಾರ್ಥಿಗಳು ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡೋದು. ಅದಕ್ಕಾಗಿ ಹೇಳ್ತಾರೆ, ಹೀಗೆ ಹೊರಟಿತ್ತು ಅಂತ ಹೇಳ್ತಾರೆ. ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಹೊರಟಿತ್ತು ರಣಧೀರರ ಹಿಂಡು ಅಂತೇಳಿ. ಆದರೆ ಇಂದು ಹೊರಟಿದೆ, ಹಿಂದೆ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ, ರಣಹೇಡಿಗಳ ಹಿಂಡು ಅಂತ. ಅದಕ್ಕೆ ನೀವೆಲ್ಲ ರಣಧೀರದೆ, ಯಾಕಂದರೆ ನಿಮಗೆ ಗುರು ಇದರ ಹಿಂದೆ, ಮುಂದೆ ಒಳ್ಳೆಯ ಗುರಿ ಇತ್ತು. ಇವತ್ತು ನೀವು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ, ಒಳ್ಳೆಯ ಒಂದು ಹಂತದಲ್ಲಿ ಅದಿರಿ. ನೀವು ಇವತ್ತು ಎಲ್ಲ ಮದುವೆ ಆಗಿತ್ತು, ನಿಮ್ಮ ಒಂದು ಸಂಸಾರದಲ್ಲಿ ಇದ್ದರೂ ಕೂಡ ಬಾಲ್ಯವನ್ನು ಮರಿಲಾರದೆ ನೀವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದಿರಿ. ಬಹಳಷ್ಟು ಖುಷಿಯಾಗುತ್ತೆ. ಅದಕ್ಕಾಗಿ ಹೇಳ್ತಾರೆ, ಗುರುವೇ ಸರ್ವಲೋಕಾನಾಂ ವಿಷಜೇ ಗೌರವಿನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ಹೆಜ್ಜೆ ಗುರುತುಗಳು ನಮಗೆ ದಾರಿದೀಪವಾಗಿ, ನಮಗೆ ಬೆಳಕಾಗಿ ಇನ್ನೂ ನಮ್ಮನ್ನು ಮುನ್ನಡೆಸ್ತಾ ಬಂದಿದ್ದಾವೆ.
ಗುಕಾರಾಸ್ತೆ ಅಂಧಕಾರೋ ವೈರುಕಾರ ತನ್ನಿವರ್ತಕ ಅಂಧಕಾರ ನಿರೋಧ ಗುರು ಇಂಟಿ ನೀಯತೆ. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಒಯ್ದವರು ನಮ್ಮ ಶಿಕ್ಷಕರು. ಕಟ್ಟಿಗೆಯ ಬೆಂಚಿನ ಮೇಲೆ ರಾಜನಂತೆ ಕುಳಿತು ಕಪ್ಪು ಹಲಗೆಯ ಮೇಲಿನ ಬಳಪದ ಹೊಳಪಿನಲ್ಲಿ ಬಂಗಾರದ ಕನಸನ್ನ ಕಾಣುವಂತೆ ಮಾಡಿದವರು ನಮ್ಮ ಗುರುಗಳು. ಮುದ್ದುರಾಮ ಎಂಬ ಮಾತುಗಳನ್ನ ಸ್ಮರಿಸ್ತಾ ಇಂದು ನಾವೆಲ್ಲರೂ ಅತಿ ಉತ್ಸಾಹದಿಂದ, ಹೆಮ್ಮೆಯಿಂದ, ಅಭಿಮಾನದಿಂದ ಹಮ್ಮಿಕೊಂಡಂತಹ ಗುರುವಂದನಾ ಕಾರ್ಯಕ್ರಮ ನಮ್ಮೆಲ್ಲರ ಬದುಕನ್ನ ಕಟ್ಟಿಕೊಳ್ಳಲು, ನಮ್ಮ ಭವಿಷ್ಯತ್ತಿನ ಜೀವನದ ಮೈಲುಗಲ್ಲನ್ನ ಯಶಸ್ವಿಯಾಗಿ ತಲುಪಲು ತಮ್ಮ ಜ್ಞಾನಧಾರೆಗೈದಂತಹ ನಮ್ಮೆಲ್ಲರ ಹೆಮ್ಮೆಯ ಗುರುಗಳನ್ನ ಅಭಿಮಾನದಿಂದ, ಪ್ರೀತಿಯಿಂದ, ಗೌರವದಿಂದ ಸತ್ಕರಿಸುವಂತಹ ಅಪೂರ್ವವಾದಂತಹ ಸಮಯ. ಸ್ನೇಹಿತರೆ, ನಾವೆಲ್ಲ ಈಗ ಆ ಅಪೂರ್ವವಾದಂತಹ ಘಳಿಗೆಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ. ಗುರುಗಳಿಗೆ ಬಹಳ ವಿನಂತಿಯಿಂದ ಕೇಳ್ಕೊಳ್ತೇನೆ, ನಮ್ಮೆಲ್ಲರ ಈ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ. ಮೊದಲನೆಯದಾಗಿ ಶ್ರೀಯುತ SM ಕೋಲೂರ್ ಸರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು. ಇವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಶ್ರೀಮತಿ ಸರಳ ಸಜ್ಜನಿಕೆಯ ಸ್ವಭಾವಗಳವರು, ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಸಹಕರಿಸಿ ಪ್ರೋತ್ಸಾಹಿಸಿದಂಥವರು. ನಮ್ಮ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ನಮಗೆ ಚೇಂಬರ್ಗೆಲ್ಲ ಕರೆಸಿ ಅವರಿಗೆಲ್ಲ ಬುದ್ಧಿ ಮಾತುಗಳನ್ನ ಹೇಳಿ ಸರಿ ದಾರಿಯಲ್ಲಿ ನಡೆಯುವಂತೆ ತಾವು ಮಾಡಿದ್ದೀರಿ ಸರ್. ಯು ಆರ್ ನಾಟ್ ಜಸ್ಟ್ ಎ ಟೀಚರ್, ಯು ಆರ್ ರೋಲ್ ಮಾಡೆಲ್ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸರ್. ಅವರಿಗೆ ನಮ್ಮ ಸ್ನೇಹಿತರು ಸನ್ಮಾನವನ್ನ ಮಾಡಬೇಕು. ಜ್ಯೋತಿ ದೇವಿ, ಜಾಹ್ನವಿ ಸವಳ್ಗಿ, ಪ್ರವೀಣ್ ಕಾಣಪುರ್, ಅಮೋಸಿತ್ ಬೆಳವಣಿಗೆ, ಹನುಮಂತಮಾಲ ಕೋರು, ನಮ್ಮ ಹೆಮ್ಮೆಯ ಶಿಕ್ಷಕರಿಗೆ ಸನ್ಮಾನ. ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯರನ್ನ ಗೌರವಿಸಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ನಾವು ಅಭಿಮಾನದಿಂದ ಸನ್ಮಾನ ಮಾಡ್ತಾ ಇದ್ದೇವೆ, ದಯವಿಟ್ಟು ತಾವುಗಳು ಸ್ವೀಕರಿಸಬೇಕು. ನಮ್ಮೆಲ್ಲರಿಗೂ ಕೂಡ ಬಹಳ ಉತ್ಸಾಹದಿಂದ ಪಾಠ ಬೋಧನೆ ಮಾಡಿದ್ದೀರಿ, ಜೀವನದ ಮೌಲ್ಯಗಳನ್ನು ಕಲಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸನ್ಮಾನ ನೆರವೇರಿಸಿದಂತ ನನ್ನ ಸ್ನೇಹಿತರಿಗೆ ಹಾಗೂ ಸನ್ಮಾನವನ್ನು ಪಡೆದಂತಹ ಶ್ರೀಯುತ SM ಕೋಲೂರ್ ಸರ್ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ನಂತರ ಸನ್ಮಾನವನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಗೆ ಹಿಂದಿ ವಿಷಯದ ಕುರಿತು ಅತ್ಯಂತ ಸ್ಪಷ್ಟವಾಗಿ ಬೋಧಿಸಿದಂತಹ ಅತ್ಯಂತ ಸರಳ ಜೀವಿಗಳು ಅವರು. ಅಂದಿಗೂ ಇಂದಿಗೂ ಅದೇ ಸರಳವಾದಂತಹ ಜೀವನವನ್ನ ನಡೆಸಿದವರು ಸರ್. ತಮ್ಮ ಬಗ್ಗೆ ಯಾಕೆಂದ್ರೆ ಹಿಂದಿ ಪರೀಕ್ಷೆಯ ಕುರಿತು ನೀವು ಆವಾಗ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳ ಫೀಯನ್ನ ತಾವೇ ಸುತ್ತಾಗಿ ಆ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿದ್ದೀರಿ. ಅಲ್ಲದೆ ಅದೇ ಒಂದು ಎಕ್ಸಾಮ್ ಮೂಲಕ ಅನೇಕ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲಾ ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸರ್. ಹಾಗಾಗಿ ಆ ವಿದ್ಯಾರ್ಥಿಗಳ ಪಾಲಿಗೆ ತಾವು ಬೆಳಕಾಗಿದ್ದೀರಿ. ತಮ್ಮ ನಿಸ್ವಾರ್ಥ ಸೇವೆಗೆ ನಾವು ಶಿರವಾಗಿ ನಮಿಸ್ತಾ ಇದ್ದೇವೆ ಸರ್. ತುಂಬ ಹೃದಯದ ಅಭಿಮಾನದ ಧನ್ಯವಾದಗಳು ಸರ್ ಶ್ರೀಯುತ DS ಕುಂಬಾರ್ ಶಿಕ್ಷಕರಿಗೆ. ಈಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತಹ ಮಾನ್ಯ ಕುಂಬಾರ್ ಸರ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಹೆಮ್ಮೆಯ ಶಿಕ್ಷಕರಿಗೆ. ಈಗ ಅಂತೇಳಿ ನಾವು ಭಾವಿಸ್ತಾ ಇದ್ದಂತಹ ಗಣಿತ ವಿಷಯವನ್ನ ತಾವು ನಮಗೆ ಬೋಧಿಸಿದಂತವರು. ಗಣಿತ ಪಾಠದ ಬೋಧನೆಯ ಮಧ್ಯೆ ಜೀವನದ ಮೌಲ್ಯಗಳನ್ನ ಕುರಿತು ನಾವು ಪಾಠದ ನಮ್ಮ ಪೇರೆಂಟ್ನ ಮಧ್ಯದಲ್ಲಿ ತಾವು ಕಲಿಸ್ತಾ ಇದ್ರಿ. ತಮ್ಮ ಜೀವನದ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತಹ ಮಾನ್ಯ ಗುರುಗಳು. ಇದೀಗ ಅವರಿಗೆ
ನನ್ನ ಸ್ನೇಹಿತರಾದಂಥ ಶ್ರೀ ರಮೇಶ್ ಇಂಡಿ, ರಾಜೇಶ್ವರಿ ಕತ್ತೇವಾಡಿ, ಮಲ್ಲು ಕತ್ತೇವಾಡಿ, ರೂಪಾ ಕೋರೆ ಇವರಿಂದ ಗೌರವದ ಸನ್ಮಾನ ನಡೀತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ವಿದ್ಯಾರ್ಥಿಗಳ ಬಳಗದಿಂದ. ನಮ್ಮೆಲ್ಲ ಶಿಕ್ಷಕರು ಕೂಡ ನಮ್ಮ ಬಗ್ಗೆ ಹೆಮ್ಮೆಯ ಭಾವನೆಯನ್ನು ಹೊಂದಿದ್ದಾರೆ. ಧನ್ಯವಾದಗಳು ಶ್ರೀಯುತ ಕೆ ಎಂ ಪೂಜಾರಿ ಸರ್ ಹಾಗೂ ನನ್ನ ಸ್ನೇಹಿತರಿಗೆ. ನಮ್ಮ ತರಗತಿಯಲ್ಲಿ ಯಾವ ರೀತಿಯಾಗಿ ಮಾತಾಡ್ತಿದ್ರು ಇವತ್ತಿಗೂ ನಮ್ಮನ್ನು ಅದೇ ರೀತಿಯಾಗಿ ಮಾತಾಡಿಸ್ತಾರೆ. ಅವರೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ತಾವು ಗೌರವ ಸನ್ಮಾನವನ್ನು ನಡೆಸಬೇಕು. ಪಾಠದ ಮಧ್ಯದಲ್ಲಿ ಕೂಡ ತಾವು ಕೂಡ ಜೀವನದ ಮೂಲಗಳನ್ನ, ಕಥೆಗಳನ್ನ ಹೇಳ್ತಾ ಇದ್ರಿ. ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ಘಟನೆಗಳು ನಡೆದು ಕೂಡ ನಾವೆಲ್ಲರೂ ತಮಗೆ ಮಕ್ಕಳಂತೆ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೇನೆ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ IP ರಾಠೋಡ್ ಹಿಂದಿ ಸರ್ ಅವರಿಗೆ. ನಮ್ಮ ಸ್ನೇಹಿತರಾದಂತಹ ಸಿದ್ದರಾಮಯ್ಯ ಮಠಪತಿ, ಶ್ರೀದೇವಿ ವಸ್ತ್ರಾಜ್, ರಮೇಶ್ ಮುಗ್ಮೂರ್, ಶಿವಕುಮಾರ್ ಮಠದ್, ಶಾರದಾ ಚಿಟಿಮಣಿ ಇವರು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅಭಿಮಾನದ ಸಂಕೇತವಾಗಿ ಚಪ್ಪಾಳೆಯನ್ನು ಸಲ್ಲಿಸಬೇಕು ಮಾನ್ಯರಿಗೆ. ಕೊಡಿಸುವಂತಹ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಹುರಿದುಂಬಿಸಿದಂತಹ ಪ್ರೀತಿಯ ಶಿಕ್ಷಕರು ಶ್ರೀಯುತ ದಯಾಗೌಡ್ ಸರ್ ಅವರು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇಷ್ಟರ ಪೀರಿಯಡ್ ಅಂದ್ರೆ ಅದು ಪೀಕ್ ಕ್ಲಾಸ್ ಆಗಿರುತ್ತೆ. ಆ ಸಮಯದಲ್ಲಿ ನಾವು ತರಗತಿ ಬಿಟ್ಟು ಹೊರಗೆ ಆಟ ಆಡ್ಲಿಕ್ಕೆ ಅಂತೇಳಿ ಬಹಳ ಇಷ್ಟಪಟ್ಟು ಸರ್ ಕ್ಲಾಸ್ಗಳಿಗೆ ನಾವು ಹೋಗ್ತಾ ಇರುವಂತದ್ದು. ನಮಗೆ ಕ್ರೀಡೆಯ ಬಗ್ಗೆ ಒಲವು ಹೆಚ್ಚಿಸಿದ್ದೀವಿ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಶ್ರೀಯುತ ದಯಾಗೌಡ್ ಸರ್ ಇವರಿಗೆ. ಖೋಖೋ ಸೇರಿದಂತೆ ವಿವಿಧ ಆಟಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ನಾವೆಲ್ಲ ಉತ್ತಮ ಸಾಧನೆ ಮಾಡುವಂತೆ ಮಾಡಿದ್ದೀರಿ. ತಮ್ಮ ನಿಸ್ವಾರ್ಥ ಸೇವೆಗೆ, ತಮ್ಮ ಅಭಿಮಾನಕ್ಕಾಗಿ ನಮ್ಮ ಒಂದು ಗೌರವ ಸನ್ಮಾನ ಇದನ್ನು ನಡೆಸಿದ್ದಾರೆ ಶ್ರೀಧರ್ ಬಡಿಗೆ, ರೂಪಾಂಬ ಶೆಟ್ಟಿ, ಸುಭಾಷ್ ಮಲ್ಕನ್ನವರ್, ವಿರೂಪಾಕ್ಷ ಹಿರೇಮಠ್, ಶ್ರೀದೇವಿ ಕಾಂಬ್ಳೆ. ಧನ್ಯವಾದಗಳು. ನಮ್ಮ ಹೆಮ್ಮೆಯ ಮಾಡಿಸ್ಕೊಂಡು ನಮಗೆಲ್ಲ ಧಾರವಾಡಕ್ಕೆ ಕರ್ಕೊಂಡು ಹೋಗಿ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನ ಹೆಚ್ಚು ಮಾಡಲಿಕ್ಕೆ ನಮಗೆ ಬಹಳ ಪ್ರಯತ್ನ ಪಟ್ಟಿದ್ದೀರಿ ಸರ್. ತಮಗೆ ಪ್ರಕೃತಿ ಮೇಲಿರುವಂತಹ ಪ್ರೀತಿ, ಅಭಿಮಾನ, ಅದರಲ್ಲೂ ಕುಬ್ಬಿಗಳ ಬೆಲೆ, ತಮಗಿರುವಂತಹ ಪ್ರೀತಿ, ಆಸಕ್ತಿ ಮೆಚ್ಚುವಂಥದ್ದು ಸರ್. ರಿಯಲಿ ಯುವರ್ ಡೆಡಿಕೇಶನ್ ಆನ್ ಟೀಚಿಂಗ್ ವಿ ಆರ್ ವೆರಿ ಅಪ್ರಿಷಿಯೇಟೆಡ್ ಸರ್. ನಾವು ಬಹಳ ತಮ್ಮನ್ನ ಅಭಿಮಾನದಿಂದ ಗೌರವಿಸ್ತೀವಿ. ತಮ್ಮ ಪವಾಡಗಳ ಹಾಸ್ಯ ಬಯಲು ಕಾರ್ಯಕ್ರಮ ಆಗಿರ್ಬೋದು, ತಾವು ಈ ವಯಸ್ಸಿನಲ್ಲೂ ಕೂಡ PhD MPhilಗಳ ಪದವಿಗಳನ್ನು ಪಡ್ಕೊಂಡಿದ್ದು ನಮ್ಮಂತವರಿಗೆ ಒಂದು ಮಾದರಿ. ತಮ್ಮ ಅಧ್ಯಯನಶೀಲತೆ, ಪ್ರೇರಣೆ ನಮಗೆ ಬಹಳ ಖುಷಿ ಕೊಡ್ತದೆ. ತಮ್ಮಂತಹ ಶಿಕ್ಷಕರನ್ನ ಪಡೆದಂತ ನಾವೆಲ್ಲರೂ ಧನ್ಯರು. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲರಿಗೂ. ಧನ್ಯವಾದಗಳು ಸರ್ ಹಾಗೂ ನನ್ನ ಸ್ನೇಹಿತರಿಗೆ. ಇದೀಗ ಶ್ರೀ ಮಂಜುನಾಥ್ ಮಾನೆ, ಪೇಂಟಿಂಗ್ ಇಸ್ ಎ ಸೈಲೆಂಟ್ ಪೊಯೆಟ್ರಿ ಅಂತ ಹೇಳಿ ಹೇಳ್ತಾರೆ. ಆ ಪೊಯೆಟ್ರಿಯನ್ನು ನಮಗೆ ಕಲಿಸಿದಂತಹ ಮಾನ್ಯರು, ನಮಗೆ ಬಹಳ ಹೆಮ್ಮೆ ಇದೆ ಸರ್. ತಾವು ಪೇಂಟಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ವರೆಗೆ ತಾವು ಭಾಗವಹಿಸಿದ್ದು ನಮ್ಮ ಮಗಳಿಗೂ ಕೂಡ ಸ್ಫೂರ್ತಿಯನ್ನ ತುಂಬಿರುವಂತದ್ದು. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಮಾಲೀಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೀವಿ. ತಮ್ಮ ಒಂದು ಆಶೀರ್ವಾದ, ತಮ್ಮ ಪ್ರೀತಿ ನಮ್ಮ ಜೊತೆಗೆ ಯಾವಾಗಲೂ ಇರಬೇಕು ಅಂತೇಳಿ ನಾನು ಬಹಳ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪ್ರೀತಿಯಿಂದ ನಾವು ಕೊಟ್ಟಂತಹ ಒಂದು ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ಮಾನೇಶ್ವರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸ್ನೇಹಿತರಿಗೂ ಕೂಡ ಸನ್ಮಾನ ನೆರವೇರಿಸಿದ್ದಕ್ಕಾಗಿ ಧನ್ಯವಾದಗಳು. 10th ಅಲ್ಲಿ ಸೈನ್ಸ್ ನಲ್ಲಿ ತಗೋತಾ ಇದ್ರು, ಕನ್ನಡದಲ್ಲೂ ಆಗಿತ್ತು, ಸಮಾಜ ವಿಜ್ಞಾನದಲ್ಲಿ ಆಗಲ್ಲ ಅಂತ ಹೇಳಿ ಫೀಲ್ ಇತ್ತು. ಬಟ್ ನನ್ನ ಸ್ನೇಹಿತ ರಮೇಶ್ ಅತ್ರಿ ಅವರು ಸಮಾಜ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನ ತಗೊಂಡಿದ್ರು. ಆ ಸಮಯದಲ್ಲಿ ನಮಗೆ ಮ್ಯಾಪ್, ಭಾರತದ ನಕ್ಷೆಯನ್ನು ತೆಗೆದು ಕೆಲವು ಪ್ರದೇಶಗಳನ್ನು ಗುರುತಿಸುವಂತದ್ದಿತ್ತು. ಅದರಲ್ಲೂ ಕೂಡ ನನ್ನ ಸ್ನೇಹಿತ ಬಹಳ ಸಾಧನೆಯನ್ನ ಮಾಡಿದ್ದಕ್ಕಾಗಿ ಆ ಸರ್ ಅವತ್ತು ಅವರ ಒಂದು ಏನು ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಅತ್ಯಂತ ಹೆಮ್ಮೆಯಿಂದ ಕೊಂಡಾಡಿದ್ದನ್ನ ನಾನು ನೋಡಿದ್ದೀನಿ ಸರ್. ಅದೇ ಬಹಳ ಹೆಮ್ಮೆ ಇದೆ ಸರ್. ನನ್ನ ಸ್ನೇಹಿತ ಅಂತ ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳು. ಅದಕ್ಕೆ ಪ್ರೇರೇಪಣೆ ಮಾಡಿದಂತ ನನ್ನ ಹೆಮ್ಮೆಯ ಮಾರ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಾವು ಈಗ ಮತ್ತೆ ವೇಟ್ ಮಾಡೋಣ. ಕುಹುಕು ಹೋಗಿ ಬೋಧನೆಯನ್ನ ಮಾಡಿದ್ದೀವಿ. ಸಮಟೈಮ್ಸ್ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ತಿಳ್ಕೊಂಡು ನಿಮಗೆ ಗಣಿತ ಅರ್ಥ ಆಯ್ತೋ ಇಲ್ವೋ ಅನ್ನುವಂತ
ಒಂದು ವಿಚಾರವನ್ನ ಸರ್ ಮಾಡ್ತಾ ಇದ್ರು. ನಮ್ಮ ಮುಖ ನೋಡಿನೇ ಬಹುಶಃ ಅರ್ಥ ಆಗಿಲ್ಲ ಅನ್ಸುತ್ತೆ, ಇನ್ನೊಂದ್ಸಲ ಹೇಳಿ ಅಂತೇಳಿ ಕೇಳುವಂತಹ ನಮ್ಮ ಹೆಮ್ಮೆಯ ಅವಟಿ ಸರ್ ಇವರು. ಸೊ ಬಹಳಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಬಹಳ ಶಾಂತ ರೀತಿಯಿಂದ ಅವರು ನಮಗೆ ಬಹಳ ಬೇಜಾರಿಲ್ಲದೆ ನಮಗೆ ಮ್ಯಾಥ್ಸ್ ಅನ್ನ ಹೇಳಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ನಾನು ಹೆಚ್ಚಿನ ಮಾರ್ಕ್ಸ್ ಗಳನ್ನ ಮ್ಯಾಥ್ಸ್ ದಲ್ಲಿ ತೆಗೆದಿಲ್ಲ. ನನ್ನ ಸ್ನೇಹಿತರು ಯಾರಾದ್ರೂ ಇದ್ರೆ ಅವರಿಗೆ ಅವರ ಸಾಧನೆ ಹಿಂದೆ ನಮ್ಮ ಔಟಿ ಸರ್ ಪರಿಶ್ರಮ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್ ಲೈನ್ ಹೇಳಿರುವಂತ ಮಾತನ್ನ ನಾವು ಇವತ್ತಿಗೂ ನೆನಪಿಟ್ಕೊಂಡಿದ್ದೀವಿ ಅಂದ್ರೆ ಅದು ಸರ್ ಬಗ್ಗೆ ಅವರು ಕಲಿಸಿದಿರುವ ಒಂದು ವಿಷಯದ ಪರಿಜ್ಞಾನ ನಮ್ಮಲ್ಲಿ ಅಷ್ಟಿದೆ ಅಂತ ಹೇಳಿ ನಾನು ಹೆಮ್ಮೆ ಪಟ್ಟು ಹೇಳ್ತೀನಿ. ಸರ್ ಗ್ರಾಮರ್ ಆಗಿರ್ಬೋದು, ಆ ಕಾಲದಲ್ಲಿ ಕ್ವಶನ್ ಬ್ಯಾಂಕ್ ಗಳನ್ನ ನಮಗೆ ತಂದು ಉತ್ತಮ 10th ದಲ್ಲಿ ಉತ್ತಮ ಅಂಕಗಳನ್ನ ಗಳಿಸಲಿಕ್ಕೆ ಸಹಾಯ ಮಾಡಿದ್ರು. ಅಂಡ್ ಬಹಳ ಸಹಕರಿಸಿದ್ದೀರಿ ಸರ್. ತಾವು ನಮ್ಮೆಲ್ಲ ಸ್ನೇಹಿತರು ಬಹಳ ಪ್ರೀತಿಯಿಂದ ತಾವು ಸನ್ಮಾನವನ್ನ ಮಾಡ್ತಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು BC ಮಲ್ಕಣ್ಣವರ್ ನಮ್ಮ ಶಿಕ್ಷಕರಿಗೆ. ಸರ್ಗೂ ಕೂಡ ಅದೇ ಆಸೆ ಇತ್ತು, ಇಂಗ್ಲಿಷ್ದಾಗ 100 ನಮ್ಮ ವಿದ್ಯಾರ್ಥಿಗಳು ತಗೊಳ್ಳಿ ಅಂತೇಳಿ. ಬಟ್ ನಾವು ಮಾಡಲಿಲ್ಲ ಅನ್ಸುತ್ತೆ. ಬಹುಶಃ 93 ಅಂಕ ನಾನು ತಗೊಂಡಿದ್ದೆ, ನನಗಿಂತ ಹೆಚ್ಚು ಅಂಕ ಯಾರು ತಗೊಂಡಿದ್ರು ಗೊತ್ತಿಲ್ಲ. ಬಟ್ ಸರ್ ಅವತ್ತು ಬರೋದು ನನಗೆ ಅಪ್ರಿಶಿಯೇಟ್ ಮಾಡಿದ್ರೆ ಅಟ್ಲೀಸ್ಟ್ 90 ಕ್ರಾಸ್ ಮಾಡಿದ್ಯಾ ಅಂತ ಹೇಳಿ ಅದು ನನಗೆ ನೆನಪಿರುವಂಥದ್ದು ಸರ್. ಹಾಗಾಗಿ BC ತಾವು ಕಳಿಸಿದಂತ ಹಳೆಗನ್ನಡ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ನಾವು ಬಹಳ ನನ್ನ CET ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಕನ್ನಡ ವಿಷಯದಲ್ಲಿ ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗಿದೆ. ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಶಿಕ್ಷಕರಿಗೆ ಸನ್ಮಾನ ನಡೀತಾ ಇದೆ. ಅವರು ಹೇಳಿದ್ದು ಗುರುಲಗು ಮೂರಿರೆ ಒಣಗನ, ಗುರುಲಗು ನಡುವಿರೆ ಜಡಗನ, ಗುರುಲಗು ಕೊನೆಯಲ್ಲಿ ಬರಲು ಸ್ವತಃ ಮಕ್ಕಳು. ಇದು ಯಾರು ಭಯಪಟ್ಟು ಮಾಡಿ ಹೇಳ್ತೀರಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳೋರು. ಅದು ಕೊಟ್ಟು ಟೈಮ್ಸ್ ಕೆಲವೊಂದು ಸಾರಿ ಕೊಡಲಿಲ್ಲ, ಬಟ್ ಸ್ಟಿಲ್ ಅದು ನೆನಪಿಟ್ಕೊಂಡಿದ್ದೀವಿ. ಆದರೆ ಆ ಹೆಮ್ಮೆಯ ಶಿಕ್ಷಕರಿಗೆ ನಾವು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಇವತ್ತು ಅಭಿಮಾನದಿಂದ ನಾವು ಸನ್ಮಾನವನ್ನು ನೆರವೇರಿಸ್ತಾ ಇದ್ದೇವೆ. ಮೇಡಮ್ ತಮ್ಮ ಒಂದು ಪ್ರಯತ್ನದಿಂದ ನನಗೂ ಕೂಡ 125ಕ್ಕೆ 122 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಸ್ನೇಹಿತರು ಹಲವಾರು ಜನ ಬಗ್ಗೆ ತಮಗೆ ಎಲ್ಲರಿಗೂ ಗೊತ್ತು. ನಮಗೂ ಕೂಡ ಡ್ರಾಯಿಂಗ್ ಪೀರಿಯಡ್ ಅನ್ನ ಅವರು ಹೇಳಿಕೊಡ್ತಾ ಇದ್ರು. ನಮಗೆ ಕಲರ್ ಕಾಂಬಿನೇಷನ್ಸ್ ಬಗ್ಗೆ ಅವಾಗ ಹೇಳಿದ್ರು. ನಾವು ಯಾವ ಕಲರ್ ಜೊತೆ ಯಾವ್ದೋ ಕಲರ್ ಮಿಕ್ಸ್ ಮಾಡಿ ಏನೋ ಒಂದು ಮಾಡ್ತಿದ್ವಿ. ಮೊದಲು ಬಂದಾಗ ಅವರು ಬ್ಲ್ಯಾಕ್ ಅಂಡ್ ವೈಟ್ ಇದು ಪ್ಲಸ್ ಹಾಕಿ ಬೋರ್ಡ್ ಮೇಲೆ ಎಲ್ಲ ಬರೆದು ಕಲರ್ ಕಾಂಬಿನೇಷನ್ಸ್ ಬಗ್ಗೆ ತಿಳಿಸಿದ್ರು. ನೇಚರ್ ಆರ್ಟ್ ಯಾವ ರೀತಿಯಾಗಿ ತೆಗಿಬೇಕು ಅಂತ ಹೇಳಿ ಕಲಿಸಿದ್ರು. ಮೋಡಗಳನ್ನ ಯಾವ ರೀತಿಯಾಗಿ ಡ್ರಾಯಿಂಗ್ ಮಾಡಬೇಕು ಅನ್ನುವಂಥದ್ದನ್ನ ಕಲಿಸಿದ್ರು. ನನಗೆ ನೆನಪಿದ್ರು ಚೆನ್ನಾಗಿ. ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿಮಾನದ ಸನ್ಮಾನ. ಹಾಗೆಯೇ SEPW ಬಗ್ಗೆ ಹೇಳಿದ್ರಿ, ಹೂಗಳನ್ನ ಮಾಡುವುದರ ಬಗ್ಗೆ ತಾವು ಕಲಿಸಿದ್ದೀರಿ. ನಮಗೆ ಬಹಳ ಹೆಮ್ಮೆ ಇದೆ ಮೇಡಮ್ ತಮಗೆ. ಹಾಗಾಗಿ ನಮ್ಮ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ತಮಗೆ ತುಂಬ ಉತ್ತಮವಾದಂತಹ ಮೌಲ್ಯಗಳನ್ನ ಹೇಳಿಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಗುರುಗಳಿಗೆ ಅಭಿಮಾನದ ಸನ್ಮಾನ ನಡೀತಾ ಇದೆ. ಸರ್ ನಮಗೆ ಕ್ಲಾಸ್ಗಳಿಗೆ ಬಂದು ವಿಷಯ ಬೋಧನೆ ಮಾಡದೇ ಇದ್ರು. ಗ್ಯಾಪ್ ಪೀರಿಯಡ್ ಅಲ್ಲಿ ಬಂದು ಸೈಲೆಂಟ್ ಆಗಿ ಕೂಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೇನೆ ಆಫೀಸ್ ಏನು ಮ್ಯಾನೇಜ್ಮೆಂಟ್ ಇದೆ ಎಲ್ಲ ಪ್ರಿನ್ಸಿಪಾಲ್ಗಳಿಂದ ಎಲ್ಲ ಮುಖ್ಯ ಗುರುಗಳಿಂದ ಅವರು ಸಹಿ ಎನಿಸಿಕೊಂಡವರು. ಹಾಗಾಗಿ ಅವರಿಗೆ ಅಭಿಮಾನದ ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ನಾವು ನೆರವೇರಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ನಮ್ಮ ಸಂಜಯ್ ಕಳ್ಳಿಮಠ್ ಸರ್, ಮಾನ್ಯ ಮಾಜಿ ಸರ್ ಇವರಿಗೆ. ಇವತ್ತು ಸರ್ ನಮ್ಮಲ್ಲಿ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ಹಾಗೇನೆ ಲೆಕ್ಚರರ್ಸ್ ಆಗಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹಲವಾರು ಜನ ನನ್ನ ಸ್ನೇಹಿತರು ಅಂತೇಳಿ ಹೇಳಿದ್ರು ಒಂದೊಂದು ಸಲ ನಮಗೆ ಹೆಸರು. ಹಾಗಾಗಿ ನಮಗೆ ಕಂಪ್ಯೂಟರ್ ಬೋಧನೆಯನ್ನ ಮಾಡಿದಂತಹ ಮಾನ್ಯ ಮಹಂತೇಶ್ ಮಾಗಿ ಸರ್ ಇವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅಭಿಮಾನದ ಸನ್ಮಾನ ನಡೀತಾ ಇದೆ. ಸನ್ಮಾನ ನೆರವೇರಿಸಿದಂತಹ ಕಲಿಯುವಂತ ಸಾಮರ್ಥ್ಯ ನಮ್ಗೆ ಯಾರಿಗೂ ಇರಲಿಲ್ಲ. ಅಷ್ಟು ಬಡತನದಲ್ಲಿ ಬೆಳೆದಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಕಂಪ್ಯೂಟರ್ ಬಗ್ಗೆ ಒಂದು ವಿಷಯದ ಕುರಿತಾಗಿ ಹೇಳಿದ್ರು. ನಮಗೆ ಟೂಲ್ ಬಾರ್ ಗೊತ್ತಿಲ್ಲ, ಎಕ್ಸೆಲ್ ಗೊತ್ತಿಲ್ಲ, ವರ್ಡ್ ಗೊತ್ತಿಲ್ಲ. ಆವಾಗ ಕಲ್ತಿದ್ದು. ಇವತ್ತು ನಾನು ಆಫೀಸ್ನಲ್ಲೂ ನಾನು ಸ್ಟಾರ್ಟ್ ಮಾಡೋಕ್ಕೆ ಕ್ಲಾಸ್ನ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ಇವರಿಬ್ಬರೇ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿ ಈ ಇಬ್ಬರು ಮಾರಿಯರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ. ಸನ್ಮಾನಿಸಿದ್ದಕ್ಕಾಗಿ ನನ್ನ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈಗ ಕೊನೆಯದಾಗಿ ಶ್ರೀತ ಚಂದ್ರಶೇಖರ್ ಸಿಬ್ಬಂದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಆನೆಸ್ಟ್ ಆಗಿ ತಾವು ಕೆಲಸವನ್ನು
ಕೇಳಿದ್ರೆ ಹಂಗೆ ಒಳ ಕರ್ಕೊಂಡು ಹೋಗಿದ್ದು ಅದನ್ನು ಕೂಡ ತಿಳಿಸಿದೆ. ಜೋರಾದ ಚಪ್ಪಾಳೆ ಮಾಡಬೇಕು ಶ್ರೀಯುತ ಚಂದ್ರಶೇಖರ್ ಬಿರಾಗ ಇವರಿಗೆ. ಈ ಎಲ್ಲ ನಮ್ಮ ಶಿಕ್ಷಕರು ನಮ್ಮ ಪಾಲಿನ ದೇವರು ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂತಹ ಒಬ್ಬ ಎಲ್ಲರನ್ನು ಸೇರಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲ ನಮಗೆ ನೆಲೆಯನ್ನು ಕಲ್ಪಿಸಿಕೊಟ್ಟು ನಮ್ಮನ್ನು ಅಗಲಿದ ಪೂಜ್ಯ ಗುರುಗಳು ಹಾಗೂ ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಜೊತೆ ಆಡಿ ನಲಿದು ಕಲಿತ ನಮ್ಮ ನೆಲ್ಮೆಯ ಗೆಳೆಯರ ನೆನಪುಗಳ ಅಮರ ಶಿಕ್ಷಕ ಹಾಗೂ ಸಹಾಯಕ ಸಿಬ್ಬಂದಿಗಳು ಸನ್ಮಾನ್ಯ ಶ್ರೀ ಎಸ್.ಎಂ. ಹಲ್ಯಾಳ್ ಕನ್ನಡ ಶಿಕ್ಷಕರು, ಶ್ರೀ ಮುದ್ದೇಶ್ ಬೀಳ್ಗಿ ಸಹಾಯಕ ಸಿಬ್ಬಂದಿ ಹಾಗೂ ನಮ್ಮ ಗೆಳೆಯರ ಬಳಗ ಈ ರೀತಿದೆ. ಸಿದ್ದು ಕಾಜಾಪುರ್, ಹೊಳಬಸಪ್ಪ ಮಾಲಾಪುರ್, ಪ್ರವೀಣ್ ರಬಕವಿ, ಅಜಯ್ ದೊಡ್ಮಣಿ, ಬಸವರಾಜ್ ಕತ್ತೇವಾಡಿ ಮತ್ತು ನಾಗಲಿಂಗ್ ದೇಹೋಡ್ ಇವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಸಮಯ 2 ನಿಮಿಷ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುವೃಂದದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮ ಶುರು ಆಗಬೇಕಂತ ಪೂರ್ತಿನ ಫಸ್ಟ್ ನಾವು ಮೀಟಿಂಗ್ ಮಾಡಿದಾಗ ಈ ರೀತಿಯಾದ ಸಕ್ಸಸ್ ಆಗ್ತದೆ ಅಂತ ನಾವು ಅನ್ಕೊಂಡಿದ್ದಿಲ್ಲ. ಅದರಿಂದ ಎಷ್ಟು ಪರಿಶ್ರಮ ಅದ ಎಷ್ಟು ಪರಿಶ್ರಮ ಅದ ಅಂತ ನಮ್ಗೆ ಗೊತ್ತದ. ಪ್ರತಿಯೊಬ್ಬರು ತಮ್ಮಿಂದ ನಾವು ಸ್ಮರಿಸ್ಕೊಳ್ತಾ ಇದ್ರೆ ಈ ಒಂದು ಕಾರ್ಯಕ್ರಮ ಅಪೂರ್ಣ ಅಂತ ಅನಿಸ್ಕೊಳ್ತೆ. ಹಲ್ಯಾಳ್ ಸರ್ ಒಂದು ಪದ್ಯ ಇವತ್ತಿಗೂ ಕೂಡ ಹಸಿರಾಗಿದೆ, ನಮ್ಮೆಲ್ಲರೊಟ್ಟಿಗೂ ಹಸಿರಾಗಿದೆ ಅಂತ ಹೇಳಿ ಬಯಸ್ತೀನಿ. ಸೊ ಅವರ ಒಂದು ಸ್ಮರಣಿಕೆಗಾಗಿ ಅವರದೇ ಪದ್ಯವನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಕೂಡ ತುಂಬಾ ಭಾವುಕನಾಗಿ ಈ ಒಂದು ಪದ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಐ ಹೋಪ್ ತಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಪದ್ಯ ಯಾವುದು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ. ಹಾರು ಹಕ್ಕಿಗೆ ಬೇಕೆ, ಹಾರು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಹಾಡುವೆನು ಮೈದುಂಬಿ ಎಂದಿನಂತೆ. ನನ್ನ ಅಂತರಂಗದ ಕಣ್ಣುಗಳನ್ನು ತೆರೆದು ಆತ್ಮಜ್ಞಾನದ ಬೆಳಕನ್ನು ಬೀರುವ ಮೂಲಕ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿದಂತಹ ಪೂಜ್ಯ ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಪೂಜ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ 2000ರಿಂದ 2003ರವರೆಗೆ 3 ವರ್ಷಗಳ ಕಾಲ ಶೈಕ್ಷಣಿಕವಾಗಿ ನನ್ನನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಸಾಗಿದಂತಹ ನಮ್ಮ ಸಹಪಾಠಿಗಳೇ ಹಾಗೂ ಭೌತಿಕವಾಗಿ ನಮ್ಮೊಂದಿಗೆ ಇರದೇ ಇದ್ದರೂ ಮಾನಸ ಲೋಕದಲ್ಲಿರುವಂತಹ ನಮ್ಮ ನೆಚ್ಚಿನ ಗುರುಗಳಾದ ದಿವಂಗತ ಹಲ್ಯಾಳ್ ಗುರುಗಳೇ ಹಾಗೂ 2003ರ ನಂತರ ಪ್ರಸ್ತುತವರೆಗೂ ನಮ್ಮ ನಗಲಿದಂತಹ ಮಾನಸ ಲೋಕದಲ್ಲಿರುವ ಪ್ರೀತಿಯ ಮಿತ್ರರೇ, ನನ್ನ ಅನಿಸಿಕೆಯನ್ನು ಆರಂಭಿಸುವ ಪ್ರಥಮದಲ್ಲಿ ಒಂದು ಭಿನ್ನ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮೇಲೆ ಮಾತನಾಡುವಂಥ ಪ್ರತಿ ಕನ್ನಡದ ಪದವನ್ನು ಕೂಡ ನಮ್ಮ ನೆಚ್ಚಿನ ಗುರುಗಳಾಗಿದ್ದಂಥ ಶ್ರೀ ಹಲ್ಯಾಳ್ ಗುರುಗಳ ಇವರ ಚರಣಗಳಿಗೆ ಅರ್ಪಣೆಯಾಗಲಿ ಎಂಬ ಆಶಾಭಾವವನ್ನು ವ್ಯಕ್ತಪಡಿಸ್ತೀನಿ. ನನ್ನ ಹೆಸರು ಶಾಲಾ ದಾಖಲಾತಿಯ ಪ್ರಕಾರ ಶ್ರೀಶೈಲ ಕುಲ್ಲೋಳಿ, ನಮ್ಮ ಸ್ನೇಹಿತರ ಪಾಲಿಗೆ ಪುಟ್ಟೆ ಅಂತ, ಪಕ್ಕದ ಕಲ್ಪಟ್ಟಿ ನನ್ನ ಹುಟ್ಟೂರು. ಮೊದಲಿಗೆ ನಾನು ನನ್ನ ತಂದೆ ತಾಯಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರಣ ಅವರು ನನ್ನನ್ನು ಪ್ರೌಢ ಶಿಕ್ಷಣಕ್ಕಾಗಿ ಈ ಶಾಲೆಗೆ ದಾಖಲಿಸಿದ್ದಕ್ಕಾಗಿ. ಒಂದು ವೇಳೆ ಅವರು ಈ ಶಾಲೆಗೆ ನನ್ನನ್ನು ದಾಖಲಿಸದೇ ಇದ್ದರೆ ಅಶ್ವಿನ ದೇವತೆಯ ಸಮಾನವಾದಂಥ ಇಂಥ ಗುರುಗಳ ಬೋಧನೆ ಆಗಿರ್ಬೋದು ಹಾಗೂ ಪ್ರಾಂಜಲ ಮನಸ್ಸಿನ ಇಂತಹ ಸಹಪಾಠಿಗಳ ಒಟ್ಟಿಗೆ ನಾನು ಕಲಿಯಲು ಸಾಧ್ಯವಾಗುತ್ತಿರಲಿಲ್ಲ. ಸರಸ್ವತಿ ಮಾತೆಯ ಆರಾಧಕರ ಆವಾಸ ಸ್ಥಾನವಾದಂಥ ನಮ್ಮ ಶಾಲೆಯಲ್ಲಿ ನಾವು ಸುಜ್ಞಾನಗಳಿಗೆ ನಡೆಸಿದ ಗುರುವೇ, ಅಜ್ಞಾನೆಯ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ
ದೇಶಕ್ಕೆ ಒಳಿತೆಂಬ ದಾಳಿಯೂ ಅಳಿಯದೆ ಉಳಿಸಿ ಸಿಗುವಂತೆ ಮಾಡಿದ್ದು ಈ ನಮ್ಮೆಲ್ಲರ ಗುರುಗಳು. ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸಿದ ನನ್ನ ಗುರುಗಳೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾವೆಲ್ಲ ಪ್ರಾಥಮಿಕ ಶಿಕ್ಷಣ ಓದಿದ್ದು ಗಿರೀಶ್ನಗರ ಶಾಲೆಯಲ್ಲಿ. ಇನ್ನು ಮುಂದಿನ ಶಿಕ್ಷಣವನ್ನ ಓದ್ಬೇಕನ್ನುವಂತ ಪ್ರಶ್ನೆ ಬಂದಾಗ, ಎಲ್ಲಿ ಅಡ್ಮಿಷನ್ ತಗೋಬೇಕಂತ ಪ್ರಶ್ನೆ ಬಂದಾಗ ತುಂಬಾ ಜನ ರೆಫರ್ ಮಾಡಿದ್ದು ಹುಣೂರು ಹೈಸ್ಕೂಲಲ್ಲಿ ಅಡ್ಮಿಷನ್ ತಗೊಳ್ಳಿ ಚೆನ್ನಾಗಿದೆ ಅಂತ. ನನ್ಗೆ ಅನ್ಸಿದ್ದು ಅದೇ ವಿಶೇಷತೆ ಇದೆ ಹುಣೂರು ಹೈಸ್ಕೂಲಲ್ಲಿ ಅಂತ. ಬಟ್ ಅಡ್ಮಿಷನ್ ತೆಗೆದುಕೊಳ್ಳೋ ಗೊತ್ತಾಯ್ತು ಎಷ್ಟು ಕಾಂಪಿಟೇಷನ್ ಇದೆ ಅಡ್ಮಿಷನ್ ತಗೋಬೇಕಂತ. ಅಡ್ಮಿಷನ್ ಹೋಗ್ಬೇಕಾದ್ರೆ ತುಂಬಾ ಕ್ಯೂ, ಸೀಟ್ ಸಿಗ್ತಾರ, ನೆಕ್ಸ್ಟ್ ಡೇ ಬನ್ನಿ ಹೇಗೋ ಮಾಡ್ಕೊಂಡು ಅಡ್ಮಿಷನ್ ಸಿಕ್ತು. ಅವಾಗ ಗೊತ್ತಾಗಿದ್ದು ನಮ್ಮ ಹುಣೂರು ಹೈಸ್ಕೂಲಿಗೆ ಎಷ್ಟು ಮಹತ್ವ ಇದೆ, ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಯೂಸಲಿ ಪ್ರೈವೇಟ್ ಸ್ಕೂಲ್ಗೆಲ್ಲ ತುಂಬಾ ಕಾಂಪಿಟೇಷನ್ ನಾನು ನೋಡಿದ್ದೀನಿ. ಆದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಈ ರೀತಿ ಕಾಂಪಿಟೇಷನ್ ಇರ್ಬೇಕಂದ್ರೆ ಎಲ್ಲಾ ಶಿಕ್ಷಕರ ಮುಂದೆನೇ ಕಾರಣ ಅಂತ ಹೇಳ್ಬೋದು. ಈ ಶಿಕ್ಷಕರ ಮುಂದೆ ಮಾಡಿರುವಂತ ಬೋಧನೆಯಿಂದ ನಮ್ಮ ಹುಣೂರು ಹೈಸ್ಕೂಲ್ ಆವರಣ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಹಾಗೂ ಹೀಗೆ ಉನ್ನತ ಮಟ್ಟಕ್ಕೆ ಬೆಳೆದಿದ್ದ ಕಾರಣ ಈ ಎಲ್ಲ ಶಿಕ್ಷಕರ ವೃಂದನೇ ಕಾರಣ. ಈ ಶಿಕ್ಷಕರ ವೃಂದ ನಮ್ಗೆ ನೈತಿಕ ಪಾಠದ ಜೊತೆಗೆ ಈ ಎಲ್ಲ ನೈತಿಕ ಮೌಲ್ಯಗಳನ್ನ ಹೇಳಿದ್ರಿಂದ ನಾವೆಲ್ಲ ಈಜಿ ಸೇರಿಸಿ ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಸಹಾಯವಾಗಿದೆ. ಇನ್ನು ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಈ ಪದಗಳೇ ಸಾಲದು, ಪ್ರತಿಯೊಬ್ಬರು ವರ್ಣನೆ ಮಾಡ್ತಾ ಕೂತ್ಕೊಂಡ್ರೆ ಈ ದಿನನೇ ಸಾಲದು ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಕೋರ್ನರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಸರಳ ಜೀವಿ. ಅವರು ಅಂತ ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ಮಾತು, ನಡೆ, ನುಡಿ ತುಂಬಾ ಸೀದಾಸಾರ. ಪ್ರತಿಯೊಬ್ಬರನ್ನು ಮೇಲು ಕೀಳು ಅಂತ ಪ್ರತಿಯೊಬ್ಬರನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಈ ರೀತಿ ಪ್ರಿನ್ಸಿಪಲ್ ಭಾರತ್ ಮಾತಾ ಕಿ. ಈಗ ಸಮಯ 11:30 ಅಂತ ಅನ್ಕೋಬೇಕು ನೀವೆಲ್ಲ. ಇಲ್ಲಂದ್ರ ಕೊನೆಯವರೆಗೂ ಒಬ್ರು ಮಾತಾಡೋರಿಲ್ಲ, ಹೌದಾ? ಎಲ್ಲರೂ ಮಾತಾಡ್ತಾನ ಇರ್ಲಿಕ್ಕೆ ಆಗುದಿಲ್ಲ. ಇವತ್ತಿನ ದಿವಸ 2002 ಮತ್ತು 2003ನೇ ಸಾಲಿನ ನಮ್ಮ ಹುಣೂರು ಸರ್ಕಾರಿ ಪ್ರೌಢಶಾಲೆಯ ಈ ಗುರುವಂದನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಪೂಜ್ಯ ಗುರುಗಳಾದಂಥ SM ಕೋಲೂರ್ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಹಿರಿಯರು, ರಾಠೋಡ್ ಸರ್ ಇದ್ದಾರೆ, KM ಪೂಜಾರಿ ಸರ್, ಮಾಣೆ ಸರ್, ಆ ದಂಡಿತ ಈ ದಂಡಿತನ ಗುರುಗಳು, ಗುರುಮಾತೆಯರು ಇದ್ದಾರೆ. ನಾನು ಸಮಯ ಕಡಿಮೆ ಮಾಡ್ಕೊಳ್ಳೋಕೆ ಸ್ವಲ್ಪ ಶಾರ್ಟ್ ಮಾಡ್ತೀನಿ. ಮತ್ತು ನನ್ನ ಮುಂದೆ ಕುಳಿತಂತ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಈ ಒಂದು ಸುಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತೇಳಿ ನನಗೆ ಭಾವ ತುಂಬಿ ಬಂದದ. ನಿಜವಾಗಲೂ ಈ ಒಂದು ಕಾರ್ಯಕ್ರಮ ಇಷ್ಟು ಅವಿಸ್ಮರಣೀಯವಾಗ್ಯದಲ್ಲ. ನ ಭೂತೋ ನ ಭವಿಷ್ಯತಿ ಅಂತ ಹೇಳಿ ಒಂದು ಮಾತು ಹೇಳ್ತದ. ಹಿಂದೂ ಯಾರೂ ಈ ರೀತಿ ಮಾಡಿಲ್ಲ, ಮುಂದೂ ಈ ರೀತಿ ಕಾರ್ಯಕ್ರಮ ಮಾಡುವುದು ಒಂದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ನಾನು ಮೊನ್ನೆ ಒಂದು ಕಾಲೇಜ್ಗೆ ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ಭಾಷಣ ಮಾಡ್ಬೇಕಾದ್ರೆ ಮೊದಲಿಗೆ ಒಂದು ಮಾತು ಕೇಳಿದೆ, ಮಕ್ಕಳೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಪ್ಪ ಅಂತ ಕೇಳಿದೆ. ಒಬ್ಬ ವಿದ್ಯಾರ್ಥಿ ಹೇಳ್ದ, ಸರ್ ಮುಖ ತೊಳಿತೀವ್ರಿ ಅಂತ ಹೇಳ್ದ. ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ದ, ಸರ್ ಹಲ್ ಬ್ರಷ್ ಮಾಡ್ತೀವ್ರಿ ಅಂತ ಹೇಳ್ದ. ಇನ್ನೊಬ್ಬ ಜಾಣ ವಿದ್ಯಾರ್ಥಿ ಹೇಳ್ದ, ಸರ್ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಅವ್ರು ಏನೇನು ಹೇಳ್ತಿದ್ರ, ನಾನು ಇಲ್ಲ, ನಿಂದಿಲ್ಲ ಕೊಡೋ, ಇಲ್ಲ ಕೊಡೋ, ಇಲ್ಲ ಕೊಡೋ ಅಂತ ಹೇಳ್ತಿದ್ದೆ ನಾನು. ಯಾಕ್ರಿ ಸರ್ ಅಂತಂದ್ರ ಅವರು, ನೋಡ್ರಪ್ಪ ನೀವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ಅಂತ ಹೇಳಿ ನಾನು ಹೇಳ್ತೀನಿ ಅಂತಂದ್ರೆ, ಹೇಳಿ ಸರ್ ಅಂತಂದ್ರು. ನೋಡ್ರಿ ಇಡೀ ರಾತ್ರಿ ಎಲ್ಲ ಮೊಬೈಲ್ ನೋಡಿರ್ತೀರಿ, ಅದು ಚಾರ್ಜ್ ಹೋಗಿರ್ತದ. ಎದ್ದ ತಕ್ಷಣ ನಿಂತಿದ್ದೊಳಗ ಮೊಬೈಲ್ ಹುಡುಕ್ತೀರಿ, ಫಸ್ಟ್ ಬಂದು ಚಾರ್ಜ್ ಹಾಕಿ ಮುಂದಿನ ಕೆಲಸ ಮಾಡ್ತೀರಿ ಅಂತಂದೆ. ಹೌದ್ರಿ ಸರ್ ಅಂತಂದ್ರೆ. ಇಂತಹ ಒಂದು ಯುಗದಲ್ಲಿ ನಾವೆಲ್ಲರೂ ಇದ್ದರೂ ನಿಮ್ಮೆಲ್ಲ ಮೊಬೈಲ್ಗಳನ್ನ ಕೋಮಾ ಸ್ಥಿತಿಯಲ್ಲಿ ಇಟ್ಟು, ಯಾರೋ ಮೊಬೈಲ್ ಅನ್ನು ಹೊರಗಡೆ ತೆಗೆದಿಲ್ಲ, ಆದ್ರೂ ಒಂದು ಕ್ಷಣ ಆಮೇಲೆ ಅದನ್ನ ನೋಡ್ಬೇಕು ಅನಿಸ್ತದ ಇಲ್ಲ? ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಇಷ್ಟು ಶಾಂತ ರೀತಿಯಿಂದ ಇಷ್ಟು ಜನ ನೋಡ್ರಿ, 131 150 ಜನ ಇದ್ರಿ, 130 ಜನರನ್ನ ಕೂಡಿಸ್ಬೇಕಂತಂದ್ರ ಇದು ನಿಜವಾಗ್ಲೂ ಸಾಮಾನ್ಯ ಕೆಲಸ ಅಲ್ಲ, ಹೌದಾ? ಅದಕ್ಕೆ ನಾವು ಭೂತೋ ನಾ ಭವಿಷ್ಯತ್ ಅಂತ ಹೇಳಿ ಮುಂದೆ ನಮ್ಮ ಹುಣೂರು ಪ್ರೌಢಶಾಲೆಯನ್ನು ಒಂದು ಸ್ವಲ್ಪ ಮೆಲುಕು ಹಾಕಬೇಕು ಅಂತಂದ್ರೆ ನಮ್ಮ ಗುರುಗಳಾದಂಥ SM ಕೋಲೂರ್ ಸರ್, ನಾವೇನಾರೇ ಜೀವನದೊಳಗೆ ಇಷ್ಟು ಸಾಧನೆ ಮಾಡಿವಿ ಅಂತಂದ್ರೆ ನಮಗೆಲ್ಲ ಮಾರ್ಗದರ್ಶಕರಾಗಿ ಎಲ್ಲ ಗುರುಗಳಿಗೆ ನಾನೊಂದು ಸಾರಿ ಅವರ ಪಾದಗಳಿಗೆ ನಮಸ್ಕರಿಸಿ
ಯಾಕಂತಂದ್ರೆ ನನಗೆಲ್ಲ ಮಾರ್ಗದರ್ಶನ ಮಾಡಿದ್ರೆ KM ಪೂಜಾರಿ ಸರ್, ಮಾಣಿ ಸರ್, ಮಠ್ ಸರ್, ಮೇಡಮ್ ಅವರು ಎಲ್ಲರೂ ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ರೆ ಏನ ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮಕ್ಕೆ ನಾವು ಇದೀವ್ರಿ ಸರ, ನೀವು ಮೊನ್ನೋಗ್ರಿ ಅಂತ ಹೇಳ್ತಿದ್ರು. ಉಮಾ ಹೇಳಿ ಕ್ಲಬ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಲೀಡರ್ಶಿಪ್ ಕ್ಯಾಂಪ್ಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ಬೇಕು ಅದಕ್ಕೊಂದು ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಕೋಲೂರು ಸರ್ ಇದ್ದಾಗ ಹುಣ್ಣೂರು ಪ್ರೌಢಶಾಲೆ ಒಂದು ಸುವರ್ಣ ಯುಗವನ್ನ ಕಂಡಿತು. ಅದೊಂದು ಸುವರ್ಣ ಯುಗನ ನಮ್ಗೆ ಅದೇ ಸಂದರ್ಭದೊಳಗೆ ಟ್ರಾನ್ಸ್ಫರ್ ಆಗಿತ್ತು. ನನಗ ಮಲ್ಕಣ್ಣವ್ರ ಸರ್ಗೆ, ದೈಗೊಂಡ್ ಸರ್ಗೆ ಅದೇನೋ ತೈನಾತೀಸಿ ಅಂತೇಳಿ ಮೈಗೂರು ಪ್ರೌಢಶಾಲೆಗೆ ನಮಗ ಡ್ಯೂಟಿ ಹಾಕಿಬಿಟ್ಟಿದ್ರು. ಟ್ರಾನ್ಸ್ಫರ್ ಆದ ಕಂಪಲ್ಸರಿ. ಅದೇನೋ ಸುದಯವಶಾತ್ ನಾನು ಒಂದೇ ತಿಂಗಳಲ್ಲಿ ವಾಪಸ್ ಹುಣ್ಣೂರಿಗೆ ಬಂದೆ. ದೈಗೊಂಡ್ ಸರ್ಗೆ ಬರೋಕ್ಕಾಗಲ್ಲ, ಮಲ್ಕಣ್ಣವ್ರ ಸರ್ ಮದರ್ಕಂಡಿ ಪ್ರೌಢಶಾಲೆಗೆ ಹೋದ್ರು. ಹೀಗೆ ಕೆಲವು ಡಿಸ್ಟರ್ಬೆನ್ಸ್ ಕೂಡ ಆಗ್ತಿರ್ತಾವ. ಈಗ ನೋಡ್ರಿ, ವೇದಿಕೆ ಮೇಲೆ ಇದ್ದವರು ಅರ್ಧದಷ್ಟು ಜನ ರಿಟೈರ್ಡ್ ಆಗ್ಯಾರ. ನಾನು ಹೇಳಿದೆ ಅವರಿಗೆ ರಿಟೈರ್ಡ್ ಆಗ್ಬೇಡ್ರಿ ಅಂತ ಹೇಳಿದೆ. ಆದ್ರೂ ರಿಟೈರ್ಡ್ ಆದ್ರೂ ಕೂಡ ನೀವು ಮೇಲಿನ ಮೇಲೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಿರಲ್ಲ ಎಲ್ಲ ವಿದ್ಯಾರ್ಥಿಗಳ. ನಾನು ಕೋಲೂರು ಸರ್, ಮಾಣೆ ಸರ್ ಅಂದ್ರ ಸರ್ ಇದು 7ನೇದು 8ನೇದನ್ನ ನೋಡ್ರಿ ಸರ್, ನಾವಿಲ್ಲಿ ಮತ್ತೆ ಬರಕತ್ತೀವಿ. ಇದು 9ನೇದನ 10ನೇದನ ಒಂದೊಂದ್ ಸಾರಿ ನಾವಿಲ್ಲಿ ಹಳೆ ವಿದ್ಯಾರ್ಥಿಗಳ ಹತ್ರ ಬಂದು ಹೋಗ್ತಿಲ್ಲ. 10 ವರ್ಷ ನಮ್ದು ಆಯುಷ್ಯ ಹೆಚ್ಚಾಗ್ತದ. ನಿಮಗೇನಾರೆ ನಿಮ್ ಗವಿಮಠ ಸರ್ 23 ವರ್ಷ ಹಿಂದೆ ಹೆಂಗಿದ್ರ ಇವತ್ತು ಹಂಗಾದಾರು ಅಂತಂದ್ರ ಅದಕ್ಕೆ ನೀವೇ ಎಲ್ಲ ಕಾರಣ. ನಿಮ್ದೊಂದು ಡಿಫ್ರೆಂಟ್ ಇತ್ತು, ಬ್ಯಾಚಿನ ಡಿಫ್ರೆಂಟ್ ಇತ್ತು, ಬಹಳ ವಿಶೇಷವಾದಂತ ಬ್ಯಾಚ್ ಇತ್ತು. ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಚ್ ನಲ್ಲಿ ಇದ್ರು. ಒಂದೆರಡು ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಾನು ಎಲ್ಲದ ಹೆಸರು ತಗೊಳಕ್ ಆಗಲ್ಲ. ನಮ್ಮ ಉಮಾಶ್ರೀ KS ಆಫೀಸರ್ ಅದು, ಒಂದು ನಮ್ಮ ಬುಜುರೋಕ ತೇಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಯಾರ. ಇನ್ನೊಬ್ಬ 8ನೇದನವರ ಒಂದು ವರ್ಷದಿಂದ ಮನೆ ಕಟ್ಸಿದ, ಮೈಸೂರೊಳಗೆ ಮನೆ ಕಟ್ಸಿದ. ಎಷ್ಟು ಖರ್ಚು ಮಾಡಿದ್ವು ಅಂತಂದ್ರೆ ಏನಿಲ್ಲ ಸರ್, 1 ಕೋಟಿ ಮೇಲೆ ಆಗಿರ್ಬೇಕ್ರಿ ಸರ್ ಅಂತಂದ. ನೋಡ್ರಿ, 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮೈಸೂರು ಅಂತಲ್ಲಿ ಮನೆ ಕಟ್ಸೋದಿದೆಯಲ್ಲ. ಅನೇಕ ವಿದ್ಯಾರ್ಥಿಗಳು ಬೆಟ್ಟದಾಗ ತಮ್ಮ ಸಾಧನೆಯನ್ನು ಹೇಳ್ತಾರೆ. ಅದನ್ನ ಕೇಳುವುದೇ ಒಂದು ಭಾಗ್ಯ ನಮಗೆ, ಅದನ್ನ ಆಸ್ವಾದಿಸುವುದೇ ಒಂದು ಭಾಗ್ಯ ನಮಗ್, ಹೌದಾ? ಅದಕ್ಕೆ ನಾವು ನಿಜವಾಗಲೂ ನಿಮ್ಮಂತ ವಿದ್ಯಾರ್ಥಿಗಳನ್ನು ಪಡೆದ ನಾವೇ ಧನ್ಯರು, ನಿಜವಾಗಲೂ ನಾವೇ ಧನ್ಯರು. ಇದೆಷ್ಟು ಜನರಿಗೆ ಸೌಭಾಗ್ಯ ಸಿಕ್ಕದ್ರಿ. ಮೊನ್ನೆ ಬೇರೆ ಇಲ್ಲಿ ಆಲ್ಗೂರೊಳಗಿನ ವಿದ್ಯಾರ್ಥಿಗಳು ಬಂದಿದ್ರು, ನನಗೆ ಗೆಸ್ಟ್ ಅಂತ ಹೇಳಿಕ್ ಬಂದಿದ್ರು. ನಾನು ಗ್ರೂಪಿಗೆ ಹಾಕಿದ್ದೀನಿ ನಿಮಗೆ, ಸರ್ ಹುಣ್ಣೂರು ಪ್ರೌಢಶಾಲೆ ಕಾರ್ಯಕ್ರಮ ಮಾಡ್ಯಾರಲ್ರಿ, ಏನೇನ್ ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ನಿಮ್ದೆಲ್ಲ ಮಾಹಿತಿ ತಗೊಂಡು ಬೇರೆ ಬೇರೆ ಊರೊಳಗೆ ಏನಾರೆ ಕಾರ್ಯಕ್ರಮ ಈಗ ಜರುಗ್ತಿದ್ರ ಅದು ಹುಣ್ಣೂರು ಪ್ರೌಢಶಾಲೆಯ ಪ್ರಭಾವ ಅಂತಾನೇ ನಾವು ಹೇಳಬಹುದು. ನೀವು ಹೈಸ್ಕೂಲ್ ಇದ್ದಾಗ B.Ed ವಿದ್ಯಾರ್ಥಿಗಳು ಪಾಠ ಕೊಡ್ಲಿಕ್ಕೆ ಬಂದಿದ್ರು. ನಾನು ಬಂದ್ರೆ ಹೇಳಿದ್ರೆ ಸರ್ ತಿಮ್ಮೊಂದೊಂದು ಜೋಕ್ ಆಗ್ಬೇಕ್ರಿ ಅಂತಂದ್ರ ತಿಮ್ಮ ಬರ್ತಾನಿಲ್ಲೇ. ಆ B.Ed ವಿದ್ಯಾರ್ಥಿಗಳು ಪಾಠ ಕೊಡ್ಲಿಕ್ಕೆ ಬಂದಿದ್ರ, ಅವ್ B.Ed ವಿದ್ಯಾರ್ಥಿ ಲೆಸನ್ ಪ್ಲಾನ್ ಬರ್ಕೊಂಡು ಬಂದಿದ್ರಿ. ಅಲ್ಲಿ ಮೋಟಿವೇಶನ್ ಅಂತ ಇರ್ತದ ಫಸ್ಟ್ಗೆ, ಹೌದಾ, ಅಭಿಪ್ರೇರಣೆ ಅಂತ ಇರ್ತದ. ಅಲ್ಲಿ ಏನ್ ಬರ್ದಿದ್ದ ಕ್ವಶನ್ ಅಂತಂದ್ರ ಅದು ಮಾನವನ ಹೃದಯ, ರಕ್ತ ಹಾಗೂ ರಕ್ತದ ಘಟಕಗಳ ಬಗ್ಗೆ ಹೇಳ್ಬೇಕಾಗಿತ್ತು. ಅವ ಫಸ್ಟ್ ಒಂದು ಕ್ವಶನ್ ಬರ್ದಿದ್ದ. ಮಕ್ಕಳೇ, ನೀವು ದಾರಿಯಲ್ಲಿ ಹೋಗುವಾಗ ಅಪಘಾತವಾಗುತ್ತದೆ, ಆಗ ಏನಾಗುತ್ತದೆ ಅಂತ ಬರೆದಿದ್ದ. ಅವನೇ ವಿಚಾರ ಮಾಡಿ ಒಂದು ಉತ್ತರ ಬರೆದಿದ್ದ. ಗಾಯವಾಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಮಕ್ಕಳೇ, ಗಾಯವಾದ ನಂತರ ಏನಾಗುತ್ತದೆ? ರಕ್ತ ಬರುತ್ತದೆ ಸರ್ ಎಂದು ಹೇಳುತ್ತಾರೆ. ರಕ್ತ ಎಂದರೇನು? 3ನೇ ಪ್ರಶ್ನೆ. ರಕ್ತ ಎಂದರೆ ಒಂದು ದ್ರವ ಸಂಯೋಜಕ ಅಂಗಾಂಶ. ನಿಮಗೆ ರಕ್ತದ ಘಟಕಗಳ ಬಗ್ಗೆ ಗೊತ್ತೇ? ಇಲ್ಲ ಸರ್. ಹಾಗಾದರೆ ನಾವು ಇಂದು ರಕ್ತದ ಘಟಕಗಳ ಬಗ್ಗೆ ಅಭ್ಯಾಸ ಮಾಡುವ ಅಂತ ಹೇಳ್ಬೇಕಾಗಿತ್ರಿ. ಅವ ಬಂದು 1ನೇ ಕ್ವಶನ್ ಒಗದ್ರಿ ಮಕ್ಕಳ ಮುಂದೆ. ಮಕ್ಕಳೇ, ನೀವು ದಾರಿಯಲ್ಲಿ ಹೋಗುವಾಗ ಅಪಘಾತವಾಗುತ್ತದೆ, ಆಗ ಏನಾಗುತ್ತದೆ ಅಂದ. ಹೇಳ್ಕೊಬ್ಬ ತಿಮ್ಮ ಕೂತಿದ್ರಿ. ಸರ್ ನಾ ಹೇಳ್ತೇನ್ರಿ ಅಂದ. ಹೇಳಪ್ಪ ಅಂತಂದ. ಸರ್ ಮಂದಿ ಕೂಡ್ತಾರ್ರಿ. ಮತ್ತ ಅಪಘಾತದಲ್ಲಿ ಏನಾಗ್ತದೆ ಹೇಳ್ರಿ? ಎಲ್ಲಿರ್ತಾರೋ ಏನೋ ಜನ ಬಂದ್ಬಿಡ್ತಾರ. ಆಮೇಲೆ ರೋಡ್ ಬ್ಲಾಕ್ ಆಗ್ತದ, ಆಗ್ತದ ಇಲ್ರಿ? ಆಗ್ತದ. ಮಂದಿ ಕೂಡ್ತಾರ್ರಿ ಅಂದ. ಇವ್ನು ಲೆಸನ್ ಪ್ಲಾನ್ ಹೋದ್ರಿ. ಏನ್ ಮಾಡ್ಬೇಕು ತಿಳಿಲಿಲ್ಲ. ಮುಂದೆ ಏನ್ ಮಾಡ್ಬೇಕು, ನಾವು ಹಿಂದೆ ಅಬ್ಸರ್ವೇಷನ್ ಕೂತಿದೀವಿ. ಮತ್ತ ಆಮೇಲೆ ಏನಾಗುತ್ತದೆ ಅಂದ. ಮತ್ತೊಬ್ಬ ವಿದ್ಯಾರ್ಥಿ, ಸರ್ ಪೊಲೀಸರು ಬರ್ತಾರೆ. ಇದು ಎಲ್ಲಿ ರಕ್ತ ಬರಲಿಲ್ಲ. ಅವ್ರ ಬಾಯಿಂದ ರಕ್ತ ಬರ್ಸ್ಬೇಕಂತ ಪ್ರಯತ್ನ ಮಾಡಾಕ್ತಿದವ, ಏನೂ ಬರ್ಲಿಲ್ರಿ. ಮುಂದೆ ಆಮೇಲೆ ಏನಾಗುತ್ತದೆ ಅಂದ. ಕೇಸ್ ಕೋರ್ಟ್ ಹೋಗ್ತದ್ರಿ ಸರ್. ನಾವು ಹೇಳಿದೀವಿ ಹಿಂದೆ ಗೊತ್ತ ಅಬ್ಸರ್ವೇಷನ್ ಮಾಡೋರು ಸಾಕಪ್ಪ, ನೆಕ್ಸ್ಟ್ ಮುಂದಿನ ಸ್ಟೆಪ್ಗೆ ಹೋಗ್ಬಿಡ್ರಿ, ಡೆವಲಪ್ಮೆಂಟಲ್ ಸ್ಟೇಜಿಗೆ ಹೋಗ್ಬಿಡ. ಸರ್ ಇನ್ನೊಂದು ಲಾಸ್ಟ್ ರೀ ಅಂದ. ಹೇಳಪ್ಪ ಅಂತ. ಒಂದು ಗುಂಡು ಪೇನ್ ಇತ್ರಿ, ಅಲ್ಲೇ ಗುಂಡು ಪೇನ್ ತಗೊಂಡ. ಬಾರ ಇಲ್ಲಿ ಬಸವರಾಜ್ ಅಂತ ಕರೆದ. ತಗೊಂಡು ಏನ್ ಮಾಡ್ದ, ಬೆರಳಿಗೆ ಚುಚ್ಚಿದ. ಜೋರಾಗಿ ಚುಚ್ಚಿದ ಕಾಣ್ತದ್ರಿ. ಈಗೇನ್ ಬರಕತೈತಿ ಅಂದ. ಅಳು ಬರಕತೈತಿ ಸರ್.
ಮತ್ತೆ ತಡವ ಬರದ ಏನ್ ಮಾಡ್ತದ್ರಿ ರಕ್ತ ಬಂತು ಅಂತ ಹೇಳಲಿಲ್ಲ ಅವ್ರಿಗೆ. ಇದನ್ನ ಹೇಳುವ ಉದ್ದೇಶ ಏನು ಅಂತಂದ್ರೆ, ನಾವು ಶಿಕ್ಷಕರು ಏನೋ ಒಂದು ಆಲೋಚನೆ ಮಾಡ್ಕೊಂಡು ಬಂದಿರ್ತೀವಿ, ವಿದ್ಯಾರ್ಥಿಗಳು ಇನ್ನೊಂದು ಏನೋ ಆಲೋಚನೆಯನ್ನು ಮಾಡ್ತಾರೆ. ಅಂಥದ್ರ ಮಧ್ಯದಲ್ಲಿ ನಾವು ಇವತ್ತು ಪಾಠವನ್ನು ಮಾಡಬೇಕಾಗಿದೆ. ಇದು ಬಹಳ ಏನು ಅಧ್ಯಯನದಿಂದ ಮಕ್ಕಳ ಮನಸ್ಸನ್ನು ಅರಿತುಕೊಂಡು ನಾವೇನ್ ಮಾಡ್ಬೇಕಾಗ್ತದ, ಪಾಠವನ್ನ ಮಾಡ್ಬೇಕಾಗ್ತದ. ನಿಮ್ಮ ಬ್ಯಾಚ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬರೀ KS-IAS ಆಫೀಸರ್ ಅಷ್ಟೇ ಇಲ್ಲ. ನಾವು ಸಿಟಿ ಒಳಗೆ ಜಮಖಂಡಿ ಒಳಗೆ ಹಾದಿವಿ ಅಂತಂದ್ರೆ, ನೀವು ವಿನಯ ವಸ್ತ್ರ ಭಂಡಾರಕ್ಕೆ ಹೋಗ್ರಿ, ಅಲ್ಲೇ ನಮ್ಮ ವಿದ್ಯಾರ್ಥಿ ಇರ್ತಾನ. ಎಲ್ಲೇ ನೀವು ಪದ್ಮಾವತಿ ಜ್ಯುವೆಲರಿ ಶಾಪ್ ಹೋಗ್ರಿ, ಅಲ್ಲೇ ಹುನ್ನೂರು ಪ್ರೌಢಶಾಲೆ ಒಬ್ಬ ವಿದ್ಯಾರ್ಥಿ ಇರ್ತಾನ. ಸನ್ನಿ ದವಾಖಾನಿಗೆ ಹೋಗ್ರಿ, ಅಲ್ಲೇ ಒಬ್ಬ ನಮ್ಮ ವಿದ್ಯಾರ್ಥಿ ಇರ್ತಾನ. ನೋಡಿ, ಎಲ್ಲಿ ಜಮಖಂಡಿ ಯಾವುದೇ ಶಾಪಿಗೆ ಹೋಗ್ರಿ ನೀವು, ಸರ್ ಬರ್ರಿ ಸರ್ ಅಂತೇಳಿ ನಮ್ದು 5 ನಿಮಿಷನ ಕೆಲಸ ಆಗ್ತದ. ಅಂತಹ ವಿದ್ಯಾರ್ಥಿ ಯಾವ್ರನ್ನ ಬಿಡ್ರಿ. ಮಣ್ಣನ್ನು ಸೈಕಲ್ ಮೋಟರ್ ಪಂಚರ್ ಆಗಿತ್ತು, ನಮ್ಮ ಮಣಿಯಿಂದ ಹೊಟ್ಟಿದ್ದೆ ಕೈಯಾಗ ಹಿಡ್ಕೊಂಡ, ಸರ್ ಎಲ್ಲಿ ಬಂದ ಸರ್ ನಮ್ದು ಅಂಗಡಿ ತರಿ ಸರ್ ಸೈಕಲ್ ಮೋಟರ್ ತಗೊಂಡು ಹೋದ. ನೋಡ್ರಿ, ಗುರುಗಳಿಗೆ ಮಾತ್ರ ಇದೆಲ್ಲ ಸಿಗ್ತದ, ಬೇರೆ ಯಾರಿಗೂ ಸಿಗೋದಿಲ್ಲ. ನಾವು ಎಲ್ಲಿ ಹೋದ್ರೂ ಮಾನ್ಯತೆ ಇರ್ತದ ನಮಗ. ಅದಕ್ಕೆ ನೀವೇ ವಿದ್ಯಾರ್ಥಿಗಳು ಸಾಕ್ಷಿ. ಸಮಯದ ಅಭಾವ ಇರೋದ್ರಿಂದ ಒಂದು 2 ನಿಮಿಷದಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಆ ಕಥೆ ಏನು ಅಂತಂದ್ರ, ಇಲ್ಲೆಲ್ಲ ಇಷ್ಟು ಜನ ಸೇರಿರಿ. ಆ ಕಥೆ ಇವತ್ತಿನ ದಿವಸ ಬಹಳಷ್ಟು ಪ್ರಸ್ತುತವೂ ಕೂಡ. ಒಬ್ಬ ವಿಜ್ಞಾನಿಯ ಜೀವನ ಚರಿತ್ರೆ ಬರ್ತದ. ಏನ್ ಜೀವನ ಚರಿತ್ರೆ ಬರ್ತದ? 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, ಅಂದ್ರೆ ಒಂದು 4ನೇ ಕ್ಲಾಸ್ ಓದ್ತಿದ್ದ. 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, 21ನೇ ವಯಸ್ಸಿನಲ್ಲಿ ಇಡೀ ಜಗತ್ ಪ್ರಸಿದ್ಧ ವಿಜ್ಞಾನಿ. ಯಾರು ಗೊತ್ತೇ? ಅವನೇ ಬಲ್ಬ್ ಅನ್ನ ಕಂಡು ಹಿಡಿದಿರುವ ಥಾಮಸ್ ಅಲ್ವಾ ಎಡಿಸನ್. ಅವನ ಜೀವನದಲ್ಲಿ ಒಂದು ಘಟನೆ ನಡೀತದ, ಅದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನ್ ಘಟನೆ ನಡೀತದ ನೋಡ್ರಿ. ಥಾಮಸ್ ಅಲ್ವಾ ಎಡಿಸನ್ 3-4ನೇ ತರಗತಿ ಇದ್ದಾಗ ಕ್ಲಾಸ್ನಲ್ಲಿ ಪ್ರಶ್ನೆಗಳನ್ನ ಕೇಳುತ್ತಿದ್ದ. ಅವ್ರ ಗುರುಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದ. ಇವರಿಗೆ ಸಾಕಾಗಿ ಹೋಗಿತ್ತು. ಈ ವಿದ್ಯಾರ್ಥಿಯಿಂದ ಬೇಸತ್ತ, ಈ ವಿದ್ಯಾರ್ಥಿ ಬುದ್ಧಿಮಾಂತಿ ಅದನ್ನ ಹುಚ್ಚದನ್ನ, ಇವನನ್ನ ಹೊರಗೆ ಹಾಕಬೇಕು ಅಂತ ಎಲ್ಲ ಹೆಡ್ ಮಾಸ್ಟರ್ ಟೀಚರ್ಸ್ ಮೀಟಿಂಗ್ ಮಾಡಿ ರೆಡಿ ಮಾಡಿದ್ರು. ಅವ್ರಿಗೆ ಏನ್ ಪ್ರಶ್ನೆ ಕೇಳ್ತಿದ್ರಿ ಅವ? ಟೀಚರ್, ಕೋಳಿಯ ಮೊಟ್ಟೆಯಲ್ಲಿ ಮರಿ ಒಳಗೆ ಹೇಗೆ ಹೋಯಿತು? ಇವನ್ ಪ್ರಶ್ನೆ ರೀ. ಮರಿ ಹೊರಗೆ ಬರ್ತದಿಲ್ಲ ಮರಿ, ಅದು ಹೇಗೆ ಒಳಗೆ ಹೋತು ಅಂತ ಕೇಳ್ತಿದ್ದ. ಅವ್ರು ಏನ್ ಹೇಳ್ಬೇಕ್ರಿ ಪ್ರಶ್ನೆ? ಮತ್ತ ನಾವು ಒಲೆಯ ಮೇಲೆ ನೀರನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ, ಹಾಲನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ. ಹಾಲು ಮಾತ್ರ ಉಕ್ಕು ಬಂದು ಕೆಳಗೆ ಬೀಳುತ್ತದೆ, ನೀರು ಉಕ್ಕು ಬರುವುದೇ ಇಲ್ಲ, ಯಾಕೆ? ಈ ಪ್ರಶ್ನೆ ಕೇಳೋರಿ. ಮತ್ ನೋಡಿ ಎಂತ ವಿಚಿತ್ರ ಪ್ರಶ್ನೆ. ಟೀಚರ್ ಐಸ್ ಅನ್ನ ತೆಗೆದುಕೊಂಡು ಹೋಗಿ ಥರ್ಮಾಸ್ ಫ್ಲಾಸ್ಕ್ ಅಲ್ಲಿ ಇಟ್ಟರೆ ಏನಾಗುತ್ತದೆ? ಅವ್ರಿನ್ನ ಹೇಳ್ಬೇಕು ಅಂದಾಗ, ಆ ಥರ್ಮಾಸ್ ಫ್ಲಾಸ್ಕ್ ಅನ್ನು ಒಯ್ದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನಾಗುತ್ತದೆ? ನಾವ್ ಯಾರು ಇಟ್ಟೇ ಇಲ್ಲ. ಥರ್ಮಾಸ್ ಫ್ಲಾಸ್ಕ್ ಅದಕ್ಕೆ ಉಪಯೋಗ ಮಾಡ್ತೀವಿ, ಹಾಟ್ ಚಾ ಕಾಫಿ ಬಿಸಿ ಇರ್ಲಿಕ್ಕೆ ಯೂಸ್ ಮಾಡ್ತೀವಿ. ಫ್ರಿಡ್ಜ್ ಅದಕ್ಕೆ ಯೂಸ್ ಮಾಡ್ತೀವಿ, ತಂಪಿರ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಂಥ ಪ್ರಶ್ನೆ ಕೇಳಿ ಅವೆಲ್ಲ ಬೆಸತ್ತು ಒಂದು 3 ಲೈನ್ ಬರೆದಿದ್ರು ಲೆಟರ್ ಒಳಗ. ಬರೆದು ಅದನ್ನ ಒಂದು ಪಾಕೆಟ್ ನ ಹಾಕಿ ಎಡಿಸನ್ ಕರೆದ, ಇದನ್ನ ಹೋಗಿ ನಿಮ್ಮ ತಾಯಿ ಕೊಡಪ್ಪ ಅಂತ ಹೇಳಿದ್ರು. ತಗೊಂಡ್ ಬಂದ್ ತಾಯಿ ಕೈಯೊಳಗೆ ಕೊಟ್ಟ. ಎಡಿಸನ್ನ ತಾಯಿ ಆ ಪತ್ರವನ್ನ ಓದುತ್ತಿದ್ದಂತೆ ಕಣ್ಣಲ್ಲಿ ನೀರು ಬಂತು. 1-2 ಹನಿ ನೀರು ಆ ಪತ್ರದ ಮೇಲೆ ಬಿದ್ದಿತು. ಎಡಿಸನ್ಗೆ ಓದ್ಲಿಕ್ಕೂ ಬರಂಗಿಲ್ಲ, 4-5ನೇ ತರಗತಿ ಇದ್ದ, ಓದ್ಲಿಕ್ಕೂ ಬರಲಿಲ್ಲ. ಅಮ್ಮ ಏನ್ ಬರ್ತದ ಆ ಪತ್ರದೊಳಗ ಅಂತ ಕೇಳಿದ. ಆ ತಾಯಿ ಒಂದ್ ಸ್ವಲ್ಪ ಸಾವರಿಸಿಕೊಂಡು ದುಃಖವನ್ನ ನುಂಗಿಕೊಂಡು ಒಂದು ಮಾತನ್ನು ಹೇಳಿದ್ಲು. ಏನಂತ ನೋಡಪ್ಪ, ಈ ಪತ್ರದಲ್ಲಿ ಒಂದೇ ಮಾತು ಏನ್ ಬರ್ತದಂದ್ರ, ನಿಮ್ಮ ಮಗ ಎಡಿಸನ್ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ಅಂತ ಬರ್ತದ ಅಂತಂದು ನೀವು ಖುಷಿ ಆತ್ರಿ ಕಾಲರ್ ಹಾರಿಸಿದ. ನಾ ಅಷ್ಟು ಶಾಣ್ಯಾಗನ ಅಂದ್ಕೊಂಡ. 2ನೇ ಮಾತು ಏನು ಬರೆದಿದ್ದಾರೆ ಅಂತ ಕೇಳಿದ್ರು. ಅವಾಗ, ನಿಮ್ಮ ಮಗನ ಬುದ್ಧಿಮತ್ತೆಗೆ ತಕ್ಕಂತೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಬರ್ದಾರು ಅಂತಂದ. ಮತ್ತೆ ಖುಷಿ ಆಯ್ತು. 3ನೇ ಮಾತನ್ನ ಏನ್ ಬರ್ದಿದ್ದಾರೆ ಅಂತ ಕೇಳಿದ. ತಾಯಿ 3ನೇ ಮಾತನ್ನ ಏನಂತ ಹೇಳಿದ್ದು, ನಿಮ್ಮ ಮಗನಿಗೆ ನಾಳೆಯಿಂದ ಪಾಠವನ್ನು ಮನೆಯಲ್ಲೇ ಮಾಡಿರಿ ಅಂತ ಬರ್ದಾರು. ನಾಳೆಯಿಂದ ಶಾಲೆಗೆ ಹೋಗಂಗಿಲ್ಲ, ಖುಷಿ ಆಯ್ತು. ಆದ್ರ ಮುಂದೆ ಶಾಲೆಯನ್ನು ಬಿಟ್ಟ. ತಾಯಿ ಶಾಲೆಗೆ ಸೀದಾ ಪತ್ರವನ್ನು ಓದಿ ಶಾಲೆಗೆ ಬಂದು ಟೀಚರ್ ಹತ್ರ, ಹೆಡ್ ಮಾಸ್ಟರ್ ಹತ್ರ ಜಗಳ ಮಾಡಿದ್ಲು. ನೀವೆಲ್ಲ ಹೀಗೆ ಮಗುವನ್ನು ಹೊರಗಡೆ ಹಾಕಿದ್ರೆ ನಾನು ಏನ್ ಮಾಡ್ಬೇಕು? ನನಗೊಂದು ಕನಸಿತ್ತು, ನನ್ನ ಮಗನನ್ನ ಜಗತ್ ಪ್ರಸಿದ್ಧ ವಿಜ್ಞಾನಿಯನ್ನಾಗಿ ಮಾಡೇ ತೀರುತ್ತೇನೆ ಅಂತ ಕನಸಿತ್ತು ನನಗ. ಆದ್ರೆ ನನಗೆ ಹೀಗಾಯ್ತಲ್ಲ ಅಂತ ಅಂದ್ಕೊಂಡು, ಆದ್ರೂ
ಛಲ ಬೆಳೆದ ಒಬ್ಬ ತಾಯಿ ಮನಸ್ಸು ಮಾಡಿ ನನ್ನ ಮಗನನ್ನ ವಿಜ್ಞಾನಿ ಮಾಡೇ ಮಾಡುತ್ತೇನೆ ಅಂತ ಹೇಳಿ ವಾಪಸ್ ಮನೆಗೆ ಹೋದ ನಂತರ ಒಂದು ಕೈತೋಟ ಇತ್ತು ಎಡಿಸನ್ ಒಂದು ಮನೆ ಹಿಂದ್ಗಡೆ, ಅಲ್ಲಿ ತರಕಾರಿ ಬೆಳೀತಿದ್ದ, ಅದನ್ನು ಮಾರ್ಕೊಂಡು ಜೀವನವನ್ನು ಸಾಗಿಸಿದ. ಎಲ್ಲೇ ಒಂದು ಗ್ರಂಥಾಲಯದೊಳಗ ಕಸ ಗುಡಿಸುವ ಕೆಲಸವನ್ನು ಮಾಡಿ ಅಧ್ಯಯನ ಮಾಡಿದ, ಮನೆಯನ್ನೇ ಪ್ರಯೋಗಾಲಯವನ್ನು ಮಾಡಿದ. ಸತತ ಅಧ್ಯಯನ ಮಾಡ್ತಾ 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 ಸುಮಾರು 19-20ನೇ ವಯಸ್ಸಿಗೆ ಅವನ ತಾಯಿ ತೀರಿ ಹೋಗ್ತಾಳ. ತಾಯಿನ ಸೇವಾ ಸಂಸ್ಕಾರ ಮಾಡ್ತಾನ. ಮುಂದೆ 2ನೇ ದಿನದಲ್ಲಿ 21ನೇ ವರ್ಷಕ್ಕೆ ಥಾಮಸ್ ಅಲ್ವಾ ಎಡಿಸನ್ 103 ಬಾರಿ ಪ್ರಯತ್ನವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಗ್ತಕ್ಕಂಥ ಬಲ್ಬನ್ನ, ವಿದ್ಯುತ್ ಬಲ್ಬನ್ನ ಕಂಡುಹಿಡಿದಂತ ಕೀರ್ತಿ ಥಾಮಸ್ ಅಲ್ವಾ ಎಡಿಸನ್ಗೆ ಸಾಧ್ಯ. ಆಮೇಲೆ ಒಂದು ಹಳೆಯದಾದ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯೊಳಗ ನೋಡ್ಲಿಕ್ಕೆ ಹೋದ, ಪತ್ರ ಸಿಕ್ತು. ಆ ಪತ್ರವನ್ನ ತೆಗೆದು ನೋಡಿದ. ಆಗ ಎಡಿಸನ್ ಕಣ್ಣಲ್ಲಿ ನೀರು ಬಂತು. ಯಾಕೆ ಬಂತು ಅಂತಂದ್ರ ಆ ಪತ್ರದೊಳಗೆ ಮೊದಲನೇ ಮಾತು ಏನ್ ಬರ್ದಿತ್ತು ನೋಡ್ರಿ, ನಿಮ್ಮ ಮಗ ಅತ್ಯಂತ ಬುದ್ಧಿಮಾಂದ್ಯ, ನಿಮ್ಮ ಮಗ ಹುಚ್ಚ ಇದ್ದಾನೆ ಅಂತ ಬರ್ದಿತ್ತು. ಆದ್ರ ತಾಯಿ ಏನಂತ ಓದಿದ್ಲು, ನಿಮ್ಮ ಮಗ ಅತ್ಯಂತ ಜಾಣ ವಿದ್ಯಾರ್ಥಿ ಅಂತ ಬರ್ದಾರು ಅಂತ ಓದಿದ್ಲು. 2ನೇ ಮಾತು ಏನ್ ಬರ್ದಿತ್ತು ನೋಡ್ರಿ, ನಿಮ್ಮ ಮಗನಿಗೆ ನಮ್ಮ ಶಾಲೆಯಲ್ಲಿ ಬೋಧನೆ ಮಾಡುವಷ್ಟು ಜಾಣ ಶಿಕ್ಷಕರು ಯಾರು ಇಲ್ಲ ಅಂತ ಓದಿದ್ಲು. ಆದ್ರ ಪತ್ರದೊಳಗೆ ಏನ್ ಬರ್ದಿತ್ತಂದ್ರ, ನಿಮ್ಮ ಮಗನಿಗೆ ಬೋಧನೆ ಮಾಡಲು ನಮ್ಮ ಯಾವ ಗುರುಗಳು ಒಪ್ಪುತ್ತಿಲ್ಲ ಅಂತ ಬರ್ದಿತ್ತು. 3ನೇ ಮಾತು ಏನ್ ಬರ್ದಿತ್ತಂದ್ರ, ನಾಳೆಯಿಂದ ನಿಮ್ಮ ಮಗನನ್ನು ಶಾಲೆಗೆ ಕಳುಹಿಸಬೇಡಿ ಅಂತ ಬರ್ದಿತ್ತು. ತಾಯಿ ಏನ್ ಓದಿದ್ಲು, ನಾಳೆಯಿಂದ ನಿಮ್ಮ ಮಗನಿಗೆ ಮನೆಯಲ್ಲೇ ಪಾಠವನ್ನ ಮಾಡಿರಿ ಅಂತ ಬರ್ದಿತ್ತು. ಇದನ್ನೆಲ್ಲ ಒಬ್ಬ ತಾಯಿ ಮನಸ್ಸು ಮಾಡಿ ಅವತ್ತ ಅವನ ಮನಸ್ಸನ್ನ ಪರಿವರ್ತನೆ ಮಾಡಿದ್ಲು ಅಂತ ತಿಳ್ಕೊಂಡ. ಮುಂದೊಂದು ದಿನ ಎಡಿಸನ್ 114 ಪೇಟೆಂಟ್ಗಳನ್ನು ತಗೋತಾನೆ. ನಿಮ್ಗೆ ಗೊತ್ತಿರಲಿ ಪೇಟೆಂಟ್ಗಳಂದ್ರೆ ಏನ್ರಿ, ಆ ಸಂಶೋಧನೆಗೆ ಹಕ್ಕು ಸ್ವಾಮಿಗಳನ್ನ ಪಡಿತಕ್ಕಂಥ ಕೆಲಸ ಮಾಡಿ ಜಗತ್ ಪ್ರಸಿದ್ಧ ವಿಜ್ಞಾನಿಯಾಗಿ ಆಗಿದ್ದು ಒಂದು ಇತಿಹಾಸ. ಅಂತ ತಾಯಂದಿರು ಕೂಡ ಬೇಕಾದಷ್ಟು ಜನ ಇಲ್ಲಿ ಇದ್ದೀರಿ. ನಮ್ಮ ಮಕ್ಕಳನ್ನ ತಿದ್ದುವಲ್ಲಿ ನಿನ್ನೆ ಮೊನ್ನೆ ಒಂದು ಪೇಪರ್ಗೆ ಒಂದು ನ್ಯೂಸ್ ಬಂದಿತ್ತು, ನೀವು ಯಾರು ಕೇಳಿರ್ಲೋ, ನಮ್ಮ ಗುರುಗಳೆಲ್ಲ ನೋಡ್ಯಾರ. ಫೇಲ್ ಆದಂತ ವಿದ್ಯಾರ್ಥಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಒಂದು ಕಾರ್ಯಕ್ರಮ ನಡೆದಿತ್ತು. 6 ವಿಷಯ ಫೇಲ್ ಆಗ್ಯಾನ. ಟೋಟಲ್ ಒಟ್ಟು ಕೂಡಿ ಮಾರ್ಕ್ಸ್ 32 ಮಾರ್ಕ್ಸ್ ಬಿದ್ದಿದ್ದು. ಅಂತ ವಿದ್ಯಾರ್ಥಿಗಳ ಪಾಲಕರೆಲ್ಲರೂ ಸೇರಿ ಅವ ಜಿಗುಪ್ಸೆ ಬಂದಬಾರ್ದು ಅಂತ ತಿಳ್ಕೊಂಡ ಕೇಕ್ ತಂದು ಅವನ ಕಡೆಯಿಂದ ಕಟ್ ಮಾಡಿಸಿ ಖುಷಿ ಪಟ್ಟು ಸಂಭ್ರಮಿಸಿದ್ರು. ಆ ವಿದ್ಯಾರ್ಥಿ ನಾನು ಖಂಡಿತವಾಗ್ಲೂ ಮುಂದಿನ ಪರೀಕ್ಷೆ ಒಳಗ ಪಾಸ್ ಆಗ್ತೀನಿ ಅಂತಂದ. ಇಲ್ಲಿ ಪಾಸು ಫೇಲುಗಳು ಮಾತ್ರ ಇರೋದಿಲ್ಲ, ಜೀವನ ಇರ್ತದ. ಏನು ಜೀವನ ಅಂದ್ರ, ಪ್ರತಿ ಬಸ್ ನೊಳಗೆ ಬರೆದಿರ್ತಾರ, ಡ್ರೈವರ್ ಹಿಂದ್ ಸೀಟ್ ಹಿಂದ್ ಬರೆದಿರ್ತಾರ, ಹೋಗ್ತೀರಿ ಸುಮ್ಮನೆ ಹೋಗ್ತೀರಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರು. ಏನ್ ಬರೆದಿರ್ತಾರ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅಂತ. ಏನ್ರಿ ಹಂಗಂದ್ರ, ಈ ಕ್ಷಣಕ್ಕೆ ಏನಲ್ಲ ಖುಷಿ ಅದನ್ನ ಅನುಭವಿಸ್ಬೇಕು. ಈಗೇನು ಖುಷಿ ಅನುಭವಿಸ್ಲಿಕ್ಕತ್ತಿಲ್ಲ, ಇದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ನನಗೆ ಯಾವ್ದಾರ ಹಿಂಗ್ ಫಂಕ್ಷನ್ ಐತಿ ಅಂತಂದ್ರ ನಂದು 1 ತಿಂಗಳಿಂದ ತಯಾರಿ. ಎಂದು ಬರ್ತದ ಫಂಕ್ಷನ್, ಯಾವಾಗ ಎಲ್ಲರಿಗಿಂತ ಬೇಗ ಹೋಗ್ಲಿ, ಒಬ್ಬೊಬ್ಬರು ವಿಚಾರ ರೀ, ಎಂದೂ ಮಿಸ್ ಮಾಡಂಗಿಲ್ಲ. ಹೌದಾ, ಎಂದೂ ಮಿಸ್ ಮಾಡಂಗಿಲ್ಲ. ಯಾಕಂದ್ರೆ ನಾನು ಎಲ್ಲರಿಗಿಂತ ಜಾಸ್ತಿ ಬೆಟ್ಟಿಗೆ ನಾನ ನಿಮಗ. ಯಾಕಂದ್ರೆ ನಾನು ಹುಟ್ಟಿದ ಭೂಮಿ ಬದುಕಂಡು ಕರ್ಮ ಭೂಮಿ ಕೆಲಸ ಮಾಡಿದ್ದು ಹುಣ್ಣೂರ, ಈಗ ಸದ್ಯಕ್ಕೆ ಜಮಖಂಡಿ ಅಷ್ಟ. ಅಲ್ಲೇ 5-6 ಕಿಲೋಮೀಟರ್ ಒಳಗಡೆ ಇರ್ತೇನೆ. ನೀವು ಸಾಯಂಕಾಲ 6 ಗಂಟೆಗೆ ಬಂದ್ರೆ ಅಲ್ಲೇ ಸುತ್ತಮುತ್ತ ವಾಕಿಂಗ್ ಮಾಡ್ತಿರ್ತಾನ. ಅಲ್ಲೇ ಹುಣ್ಣೂರ ಹೈಸ್ಕೂಲ್ ಒಳಗ, ಅಲ್ಲೇ ಗುಂಡಾಳಸಿ ಗುಡಿ ಹತ್ರ ಎಲ್ಲಂದ್ರೆ ಅಲ್ಲಿ ಸಿಗ್ತಿರ್ತೇನೆ ನಾನು. ಕಾರಣ ಏನು ಅಂತಂದ್ರ, ಈ ರೀತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಇಲ್ಲೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ರೆ ನೀವೆಲ್ಲ ಒಂದೆರಡು ಟೈಮ್ ಆತ್. ನಂದು ಸಮಯ ಆತೀಗ. ಲಾಸ್ಟ್ 1 ಮಿನಿಟ್ ಏನು, ಬೇರೆ ಎಲ್ಲ ಬ್ಯಾಚಿನವರು 10 ಜನ ಗುರುಗಳನ್ನ ಕೂಡಿಸಿ ಸನ್ಮಾನ ಮಾಡಿದ್ರು. ಯಾರ್ದು ಶಾಲೆ ಯಾರು ಇವತ್ತು, ಯಾರ ದಾರಿ ಯಾರು ಇವತ್ತು ನಮಗೆ ಕನ್ಫ್ಯೂಸ್ ಆಗಿತ್ತು. ಆದ್ರೆ ಇಲ್ಲಿ ಪ್ರತಿಯೊಬ್ಬ ಗುರುಗಳನ್ನ ಒಬ್ಬೊಬ್ಬರನ್ನಾಗಿ ಕೂಡಿಸಿ ನೀವೇನ್ ನಾ ಭೂತೋ ನಾ ಭವಿಷ್ಯತಿ ಗುರು ಅರ್ಪಣೆಯನ್ನು ಮಾಡಿದ್ರಲ್ಲ, ಅದು ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಟ್ಟುವಂತೆ ಇತ್ತು. 2ನೇದು, ಕಾರ್ಯಕ್ರಮ ಸನ್ಮಾನ ಮಾಡಿದ ನಂತರ ಒಂದು ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ತಗೊಂಡು ಅದರಲ್ಲಿ ಹಾಕಿ ಕೊಟ್ಟದ್ದು ಬೇಕಾದಷ್ಟು ಉದಾಹರಣೆಗಳಿದ್ದು. ನಾನೊಬ್ಬ ಜೀವಶಾಸ್ತ್ರ ಉಪನ್ಯಾಸಕನಾಗಿ ಪ್ಲಾಸ್ಟಿಕ್ ಅನ್ನ ಯಾರಲ್ಲೇ ಕೈಯಲ್ಲಿ ಹಿಡಿದ್ರೆ ನನಗೆ ಸಿಟ್ಟು ಬರ್ತದ. ಯಾಕಂದ್ರೆ ಪ್ಲಾಸ್ಟಿಕ್ ಒಂದು ಜೈವಿಕವಾಗಿ ಶಿಥಿಲೀಯವಾಗದ ವಸ್ತು, ನಾನ್ ಬಯೋಡಿಗ್ರೇಡಬಲ್ ಮಟೀರಿಯಲ್. ಅದು ಜೈವಿಕವಾಗಿ ಕೊಳೆಯುವುದಿಲ್ಲ. ಒಂದು ಪ್ಲಾಸ್ಟಿಕ್ ಚೀಲ ಭೂಮಿಯ ಮೇಲೆ ಬಿದ್ದರೆ 700 ವರ್ಷಗಳವರೆಗೆ ಕೊಳೆಯುವುದಿಲ್ಲ.
ಅದಕ್ಕೆ ನೀವೇನ್ ಮಾಡಿರಿ, ಬಟ್ಟೆ ಬ್ಯಾಗ್ ಅನ್ನ ತಗೊಂಡು ಎಲ್ಲರಿಗೂ ಎಷ್ಟು ಸಿಸ್ಟಮೆಟಿಕ್ ಆಗಿ ನೋಡ್ರಿ, ಪ್ರತಿಯೊಬ್ಬರು 4 ಜನ ಬಂದು ಅವ್ರು ಸನ್ಮಾನ ಮಾಡಿ ಅವ್ರವ್ರ ಬ್ಯಾಗ್ ಅನ್ನ ಕೊಟ್ರಿ. ಮತ್ತೆ ಇದಕ್ಕಿಂತ ಖುಷಿ ಏನ್ ಬೇಕ್ರಿ? ಹೌದಾ? ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಜನ್ಮವು ಇಂದಿಗೆ ನಿಮ್ಮಂತ ವಿದ್ಯಾರ್ಥಿಗಳನ್ನ ಪಡೆದದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನು ಬಯಸಿದೆ. ಬಹಳಷ್ಟು ಖುಷಿ ಆಯಿತು. ಇನ್ನೂ ಮಾತಾಡ್ಬೇಕಂತ ನನಗೆ ಅನಿಸ್ಲಿಕ್ಕತ್ತದ, ನಿಮಗೂ ಇನ್ನೂ ಕೇಳಬೇಕು ಅಂತ ಅನಿಸ್ಲಿಕ್ಕತ್ತದ. ಆದ್ರೆ ನಮ್ಮ ಸರ್ ಒಬ್ರು ಹೇಳ್ತಿದ್ರಿ, ನೀ ಎಲ್ಲರೇ ಭಾಷಣ ಮಾಡಕ್ ಹೋದಾಗ 4 ಪ್ರಜ್ಞೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡು ಅಂತ ಹೇಳಿದ್ರು. 1ನೇ ಪ್ರಜ್ಞೆ ಸಮಯ ಪ್ರಜ್ಞೆ, ನಿನಗೆ ಎಷ್ಟು ಸಮಯವನ್ನ ಕೊಟ್ಟಾರ ಅಷ್ಟ ಸಮಯದೊಳಗೆ ಮಾತಾಡೋದು ಮುಗಿಸ್ಬೇಕು ನೀ. 2ನೇ ಪ್ರಜ್ಞೆ ವಿಷಯ ಪ್ರಜ್ಞೆ, ಯಾವ ವಿಷಯದ ಬಗ್ಗೆ ನೀನು ಮಾತನಾಡುತ್ತಿದ್ದೆ ಅನ್ನೋದನ್ನ ಗಮನಿಸಿಕೊಳ್ಬೇಕು. 3ನೇ ಪ್ರಜ್ಞೆ ಶ್ರೋತೃ ಪ್ರಜ್ಞೆ, ನೀನು ಮಾತನಾಡುವ ಮಾತನ್ನ ಪ್ರೇಕ್ಷಕರು ಆಸಕ್ತಿಯಿಂದ ಕೇಳುತ್ತಿದ್ದಾರೆ ಅಂದ್ಕೋ, ಎಸ್ ಎಂದರೆ ಮಾತನ್ನು ಮುಂದುವರಿಸು, ನೋ ಎಂದರೆ ಮೈಕನ್ನು ಕೆಳಗೆ ಇಟ್ಟು ನಡೆ. 4ನೇ ಪ್ರಜ್ಞೆ, ನಿನ್ನ ಭಾಷಣದಲ್ಲಿ ಯಾವಾಗಲೂ ಒಂದು ಹಾಸ್ಯ ಪ್ರಜ್ಞೆ ಇರಲಿ. ಹಾಸ್ಯ ಪ್ರಜ್ಞೆ ಇರದೇ ಇದ್ದರೆ ನಿನ್ನ ಭಾಷಣವು ನೀರಸವಾಗುತ್ತದೆ. ಈ 4 ಮಾತನ್ನು ಅನ್ವಯಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಗುರು ಸ್ಮೃತಿ, ಗುರು ವಂದನ ಅಲ್ಲ, ಗುರು ಸ್ಮೃತಿ. ಸ್ಮೃತಿ ಯಾವಾಗಲೂ ನೆನಪಿರುತ್ತೆ. ವಂದನ ಮಾಡ್ತೀವಿ, ಧನ್ಯವಾದ ಅರ್ಪಿಸ್ತೀವಿ, ಅವರ ಕಡೆ ನಾವು ಈ ಕಡೆ. ಅದಕ್ಕಾಗಿ ನೀವೆಲ್ಲ ಪ್ರೀತಿ ಮಾಡಿಲ್ಲ. 140 ಮಂದಿ ಎಲ್ಲ ಬಂದಿರಿ. ನಮ್ಮ ಉಮಾಶ್ರೀ ಯಾವತ್ತು ಹೇಳ್ತಿದ್ದೇನೆ, ನಮ್ಮ ಉಮಾಶ್ರೀ ಪಾಪ ಪ್ರೈಮರಿ ಶಾಲೆ ಶಿಕ್ಷಕಿ, ಏನೋ ಒಂದು ಗೈಡ್ ಮಾಡ್ತಾ ಇದ್ದೆ, ಅವ್ರ ಮನೆಗೆ ಹೋಗ್ತಾ ಇದ್ದೆ. ಈಗ ಯಾರು ಕಳಿಸಿ ಬರ್ತಾನೆ ಹೌದಾ? ಇವತ್ತು ನಾನು ನಿವೃತ್ತ ಆಗಿಲ್ಲ, ಇವತ್ತು ಕಾಲೇಜಿಗೆ ಹೋಗ್ತೀನಿ. ಸಂಸ್ಕಾರ ಸಂಸ್ಕೃತಿ ಶಿಕ್ಷಣ ನನ್ನ ಉದ್ದೇಶ. ಇವತ್ತು 10 ಪೈಸೆ ತಗೊಳ್ಳೋದಿಲ್ಲ. ಗುರುಗಳು ಹೇಳ್ಯಾರ, ಹೇಳ್ಕೋತ ಹೋಗು, ಯಾರಿಂದ ನೀನು ಅಪೇಕ್ಷೆ ಮಾಡಬೇಡ. ಹೋಗಿ ಮಂದಿ ಆಗಿರ್ಬೋದು, ಆ ಮಾತು ಬೇರೆ. ಕೆಲವು ಮಂದಿ ನನ್ನಿಂದ ತಪ್ಪು ಆಗಿರ್ಬೋದು, ಒಳ್ಳೇದಾಗಿರ್ಬೋದು. ಸತ್ಯದಟ್ಟು ನಾವು ಜೀವನದಾಗ ಒಳ್ಳೇದು ಮಾಡ್ಕೊತ ಹೋಗೋಣ, ಗುರುಗಳು ನೆನೆಸ್ಕೊತ ಹೋಗೋಣ. ಮತ್ತೆ ನೆನಪು ಹೇಳ್ಕೊರಿ. ತಂದೆ ತಾಯಿ ಬಂಧು ಬಳಗ ಇವತ್ತು ಭಾಳ ಮಹತ್ವ. ಇವತ್ತು ನಾವು ನೋಡ್ತೀವಿ ಪೇಪರ್ದಾಗ, ತಂದೆ ಮಕ್ಕಳು ಬರ್ತಾರೋ, ಮಕ್ಕಳು ತಂದೆ ಬರ್ತಾರೋ, ಹೆಂಡತಿ ಗಂಡನ ಬರ್ತಾರೋ, ಗಂಡನ ಹೆಂಡತಿ ಬರ್ತಾರೋ. ಇನ್ನು ಯಾರು ಕೊಲ್ಲುವಂಥ ಪ್ರಶ್ನೆ ಬರ್ತಂದಾಗ ನಾವು ಹ್ಯಾಂಗೆ ಬದುಕಬೇಕೇನು ಜೀವನದಾಗ, ಹೆಂಗೆ ಬದುಕಬೇಕು ಹಂಗಾರ, ಎಷ್ಟು ಕಷ್ಟ ಜೀವನದಾಗ, ಮುಂದೆ ಬರುವಂಥ ದಿನಮಾನಗಳು ಹ್ಯಾಗೆ ಬರ್ತಾವ ಅನ್ನೋದತ್ತ. ಆದ್ರೆ ನಾವು ಬುದ್ಧಿ ಬರ್ತಿದ್ರು, ನೋಡೋದು ಬೇಡಪ್ಪ, ನೋಡೋದು ಬೇಡ ಯಾಕೆ ನೋಡುವಂಥ ಕಾರ್ಯ ಇಲ್ಲ. ಎಲ್ಲ ಹೇಳಿದೀವಿ, ಆಚರಣೆ ಇಲ್ಲ. ಎಲ್ಲಿ ಆಚರಣೆ ಇಲ್ಲ ಅಲ್ಲಿ ಬದುಕು ಸಂತೃಪ್ತಿ ಇಲ್ಲ. ನೀವೆಲ್ಲ ಒಳ್ಳೆಯವರಾಗಿರಿ. ನಿಮ್ಮ ಬಂಧು ಬಾಂಧವರನ್ನ, ಪ್ರೀತಿ ಮಕ್ಕಳನ್ನ ಸಂಸ್ಕಾರ ಮಾಡಿರಿ, ಒಳ್ಳೆಯವ್ರನ್ನ ಮಾಡಿರಿ. ನಿಮ್ಮ ಅತ್ತೆ ಮಾವಂದಿರನ್ನ, ತಂದೆ ತಾಯಿಯರನ್ನ, ಗುರು ಶಿಷ್ಯರನ್ನ ಮಹಿಳೆಯರನ್ನ ಮಾಡ್ಕೊತ ಹೋಗ್ರಿ ಅಂತ ಮಾತನ್ನು ಹೇಳಿ ನನಗೆ ಕೊಟ್ಟಂತ 2 ನಿಮಿಷಕ್ಕೆ ನಾವು ಟು ಗೆಟ್ ದ ನಾಲೆಡ್ಜ್. ಮಂಗಗಳ ಉಪಯೋಗ ಇಲ್ಲ, ಜ್ಞಾನ ಉಪಯುಕ್ತ. ಈ ಪ್ರಪಂಚದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಅಂಕಕ್ಕಾಗಿ ಓದಲಿಲ್ಲ, ಜ್ಞಾನಕ್ಕಾಗಿ ಓದಿದರು. ಹಿ ವಾಸ್ ಆನ್ ಒರೇಸಿಯಸ್ ರೀಡರ್. ಜ್ಞಾನಕ್ಕಾಗಿ ಓದಿದರು. ನಮ್ಮ ಮಕ್ಕಳನ್ನು ಏನು ಮಾಡಬೇಕಾಗಿದೆ ಅಂದರೆ, ನಾವು ಎಷ್ಟು 99%, 100 ಆಗಲಿಲ್ಲ ಯಾಕೆ ಅಂತ ನಾವು ಮಕ್ಕಳನ್ನು ಬೈತಿರ್ತೀವಿ. ದಕ್ಷಿಣ ಕನ್ನಡದಲ್ಲಿ ಒಂದು ಘಟನೆ ಆಯ್ತಂತೆ, ನಾನು ಪೇಪರ್ನಲ್ಲಿ ಓದಿದೆ. ಏನಂದ್ರೆ, ಮಗುರನ್ನ ನಮ್ಮ ಭಾಗದ ಜನ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೋಗಿ ನೆಲೆಸಿದ್ರು. ದಕ್ಷಿಣ ಕನ್ನಡದಲ್ಲಿ ಅವರು ಸ್ವಲ್ಪ ಫ್ರೆಂಡ್ಶಿಪ್ ಆಗಿತ್ತು. ಮಕ್ಕಳನ್ನ ಎಕ್ಸಾಮ್ ಆದ್ಮೇಲೆ ಮಾರ್ಕ್ಸ್ ಶೀಟ್ ಬಂದ್ಮೇಲೆ ಆ ದಕ್ಷಿಣ ಕನ್ನಡ ಇರ್ತಕ್ಕಂಥ ಪಾಲಕರು ಮಗನನ್ನು ಬೈತಾ ಇದ್ರಂತೆ. ಏನಾಯ್ತು, ಎಲ್ಲಿ ಹೋಯ್ತು, ಇನ್ನೂ ಒಂದಂಗ ಎಲ್ಲಿ ಹೋಯ್ತು, ಬರೀ 99 ಆಯ್ತಲ್ಲ ನಿಂದು, ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಅಂತ ಬೈತಿದ್ರಂತೆ. ಅವಾಗ ನಮ್ಮ ಭಾಗದ ಇರ್ತಕ್ಕಂಥ ಒಬ್ಬ ಪಾಲಕರು, ಆ ಒಂದು ಅಂಕ ನಮ್ಮ ಮಗನಿಗೆ ಬಂದತ್ತೇನ್ರ, ಅದು 99 ಸಹ ಅವರಿಗೆ ಸಮಾಧಾನ ಇಲ್ಲ. 1 ಅಂಕ ಪಡೆತಕ್ಕಂಥ ವಿದ್ಯಾರ್ಥಿ ತಂದೆ ತಾಯಿಗಳು ಖುಷಿಯಿಂದ ಬದುಕುತ್ತಾ ಇರ್ತಾರೆ. ನಮ್ಮ ಮಂದಿರ ಹಣ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ನಾವು ಎಷ್ಟು ಖುಷಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದು ನಾವು ಪ್ರಶ್ನೆ ನಾವು ಮಾಡ್ಕೋಬೇಕು. ಸೊ we have to maintain 5 things very essentially in our life. One is parents, I mean in the sense of family. ತಂದೆ ತಾಯಿಗಳನ್ನ, ಕುಟುಂಬವನ್ನ ನಾವು ಮೊದಲು ಪ್ರೀತಿಸೋದು ಕಲಿಸ್ಕೋಬೇಕು. ನಾವು ಏನನ್ನ ಕೊಡ್ತೀವಲ್ಲ ವಾಪಸ್ಸಾಗಿ ಬರ್ತದೆ. ನ್ಯೂಟನ್ನ ಚಲನೆಯನ್ನು ಓದಿದ್ದೀವಿ. ಒಂದು ಚೆಂಡನ್ನ ಯಾವ ರೀತಿಯಾಗಿ ವೇಗವಾಗಿ ನಾವು ಗೋಡೆ ಒಗಿತೀವಲ್ಲ, ಅಷ್ಟೇ ವೇಗವಾಗಿ ಅದು ವಾಪಸ್ ಬರ್ತದೆ ನಾವು ಓದಿದ್ದೀವಿ.
ಆದರೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ನಾವು ಪ್ರೀತಿಯನ್ನು ಕೊಡಲಿಕ್ಕೆ ನಾವು ಮರೆತು ಬಿಟ್ಟಿದ್ದೀವಿ. ಇದನ್ನು ನಾವು ಕಲ್ತ್ಕೋಬೇಕು. ದಯವಿಟ್ಟು ನೀವು ಖುಷಿಯಾಗಿರ್ಬೇಕಾಗಿ ಬಹಳಷ್ಟು ಉನ್ನತ ಹುದ್ದೆಯಲ್ಲಿದ್ದಾರಲ್ಲ, ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಯಾಕಂತಂದ್ರೆ ನಮಗಿಂತ ಉನ್ನತ ಹುದ್ದೆಯಲ್ಲಿ IAS ಅದಾರ, ತಹಸೀಲ್ದಾರ್ ಅದಾರ. ಪ್ರತಿಯೊಂದು ಇಯರ್ ವೈಸ್ ನೋಡಿದ್ರೆ ನಮ್ಮ ಶಿಷ್ಯರು ಬಹಳಷ್ಟು ಉನ್ನತ ಹುದ್ದೆಯಲ್ಲಿ ಅದಾರ. ನಮಗೆ ಬಹಳ ಸಂತೋಷ ಆಗಿದೆ. ನಾನು ಯಾಕಂತಂದ್ರೆ ನಾ 84ರಿಂದ 2001 ತನಕ ಹುನ್ನೂರು ಹೈಸ್ಕೂಲ್ನಲ್ಲಿ ನಾವು ಸರ್ವಿಸ್ ಮಾಡಿದ್ದು. 18 ವರ್ಷದಲ್ಲಿ ನಾವು ಸತತವಾಗಿ ಸೇವೆ ಸಲ್ಲಿಸಿದ್ರು ಕೂಡ 18 SSLC ಬ್ಯಾಚ್ ನನ್ನ ಕೈಯಲ್ಲಿ ಹೋಗಿದೆ. ಆದ್ರೆ ನಾವಲ್ಲಿ ಹೇಗಿದ್ದೇವಪ್ಪ ಅಂದ್ರೆ ನಮ್ಮ ಸ್ಟೂಡೆಂಟ್ ಮಾತಾಡಿದ್ರು ಏನಂತ, ಹುನ್ನೂರು ಹೈಸ್ಕೂಲ್ ಡಿಮಾಂಡ್ ಭಾಳ ಇತ್ತು ಅಂತ ಹೇಳಿ. ಅದು ಡಿಮಾಂಡ್ ಇರ್ತದ್ದು ಖರೇನೆ. ಗೋಲು ಸರ್ ನಂತರ ಬಂದಾರ, ನಾವು ಮೊದಲಿನವರು. ಆದ್ರೆ ನಮ್ಮ ಬ್ಯಾಚ್ ಹೇಗಿತ್ತಪ್ಪ ಅಂದ್ರೆ ಹಲ್ಯಾಳ್ ಸರ್, ನಾವು ಆತ್ಮೀಯ ಹಲ್ಯಾಳ್ ಸರ್ ಆಗಲಿ, ಔಟಿ ಸರ್ ಆಗಲಿ, ನಮ್ಮ ಕಡಿಮೆಂಟು ಮಾನಸ್ ಸರ್, ಗುಜಾರಿ ಸರ್, ಎಲ್ಲರೂ ನಾವು ಆತ್ಮೀಯವರು, ಎಲ್ಲರೂ ಯಂಗ್ಸ್ಟರ್ ಇದ್ದೇವೆ. ಅಲ್ಲಿ ನಮ್ಮ ಹುನ್ನೂರು ಹೈಸ್ಕೂಲ್ ಡಿಮಾಂಡ್ ಭಾಳ ಇತ್ತು, ರಿಸಲ್ಟ್ ಒಳ್ಳೇದಾಗ್ತಿತ್ತು. ಎಲ್ಲ ಶಿಕ್ಷಕರು ಪರವಾಗಿ ನಮ್ಮ ಓದಿಗೆ ಮನವಿ ಮಾಡಿದ್ದಾರೆ. ಗೊಂಬೆಯಂತೆ ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣಧರಳು ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇನು ಬಟ್ಟೆ ಕಾಣದು, ಗೇನು ಬಟ್ಟೆ ಕಾಣದು. ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಉಣಬಡಿಸಿದ್ರಿ, ಇದಕ್ಕೆ ಒಟ್ಟಿಗೆ ಏನು ಉಣಬಡಿಸ್ತೀರಿ? ಅದು ಕೆಲವು ಜನ ತಕರಾರು ಮಾಡಾಕ್ತಾರೆ. ಮುಂದೆ ಈಗ ಎಲ್ಲರೂ ಹೇಳ್ಯಾರ, ನಾವೇನೇನು ಹೇಳೋದತ್ತಿ. ಆದ್ರೆ ಒಂದು ಮಾತು ಹೇಳ್ತೇನೆ, ಪರಮಪೂಜ್ಯರ ಮಾತು ಹೇಳಿದ್ರೆ ನನಗೆ ತುಂಬ ಇಷ್ಟೈತಿ. ಮತ್ತು ಅದು ನನಗೆ ಹೇಳಕತ್ತಾರೇನೋ ಅನ್ನಿಸ್ತಾರೆ. ಈ ಕಾರ್ಯಕ್ರಮಗಳನ್ನು ಭಾಗವಹಿಸೋದ್ರಿಂದ ನಮ್ಮ ಆಯುಷ್ಯ ಹೆಚ್ಚಾಗೈತೆ ಅಂತಾರೆ. 6 ವರ್ಷಗಟ್ಟಲೆ ಹೇಳಿದ್ರೆ ನಾವು ಈಗ 5-6 ವರ್ಷದಿಂದ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಈ ಬ್ಯಾಟ್ರಿ ಡಿಮ್ ಆದಾಗ ಚಾರ್ಜ್ ಮಾಡ್ತಾರಲ್ಲ, ಹಾಗೆ ಈ ಒಂದೊಂದು ಕಾರ್ಯಕ್ರಮ ಬಂದಾಗ ರೀಚಾರ್ಜ್, ಚಿರಿಚಾರ್ಜ್, ಫುಲ್ ಚಾರ್ಜ್. ಬಟ್ ಅದಕ್ಕೆ ನಮ್ಮ ಮಗಳು ನೋಡಿಲ್ಲ ಸರಿಯಾಗಿ ಚಾರ್ಜ್ ಆಗಿತ್ತಿಲ್ಲ ಅಂತ ಹೇಳಿದ್ರು. ಇಲ್ಲ ಈ ಫುಲ್ ಚಾರ್ಜ್ ಆಗಿದೆ ಅಂತ ಹೇಳೋದು. ಹಾಗಾದ್ರೆ ಸರಿಯಾಗಿ ಪ್ಲಗ್ ಹಾಕ್ರಿ, ಆನ್ ಮಾಡಿದ್ರೆ ಚಾರ್ಜ್ ಹಾಕೈತದ, ಬರೀ ಇಟ್ಟರೆ ಆಗೋದಿಲ್ಲ ಅಂತ ಮಗಳು ಹೇಳ್ತಾರೆ. ಅಲ್ಲಿಂದ ಏನಾರು ತೊಂದರೆಗಳು ಏನಾರು. ಮತ್ತು ನಮ್ಮ ಜೋಡಿ ಕೂಡ ಅವ್ರು ಯಾರು ನಮ್ಮ ಸಂಘ ಎಲ್ಲರೂ 60 ವರ್ಷದ ಮೇಲಿನವ್ರು. ನಾನೇ ಒಬ್ಬನೇ ಹೆಚ್ಚಿದೆ 60-62 ಉಳ್ಕಿದ್ರೆ ಎಲ್ಲರೂ 80-75 ಬಂದಿರೋ ಕೂತಿತ್ತು. ಎಲ್ಲರಿಗೂ ಹೇಳ್ಕೊತ ಹೇಳವ್ರೆ, ಹೇಳ್ಕೊತ ಮಾತಾಡೋರು ಭಾಳ ಕಡಿಮೆ ಇದೆ. ನಂತರ ನಾ ಈ ಘಟನೆ ಇದು ತಿಳ್ಕೊಂಡ್ರೆ ಇಲ್ಲಿ ನಮ್ಮ ಬೆಂಗಳೂರಿಗಿದ್ದಾಗ ಊರಾಡೋರೊಬ್ಬರು ಯಾರು ಭೇಟಿ ಆದ್ರೆ ಅದ ಮಾತು ಒಂದು ತಿಂಗಳ ಮಾತಾಡ್ತಿದ್ವಿ. ಸ್ಕೂಲಿಗೆ ಫಸ್ಟ್ ಬಂದಾಳ, ಆ ದೂರ 3 ತಗೊಂಡು ಖುಷಿಯಾಗಿರ್ತೈತೆ. ನನಗೂ ಸಹ ಈಗ ತಿಂಗಳಿಂದ ಹೇಳಿದ್ದೆ ಆಕ್ಟಿವ್ ಮಾಡ್ತಾಳ ಸಹ ಪೂಜಾರಿ ಅಂತೇಳಿ. ಭಾಳ ಸಂತೋಷ ಇರಲಿ. ನಾನೀಗ ಏನು ಮಾತಾಡಕ್ಕೆ ಮಾತಾಡಬೇಡ ಅಂತ ಬಂದಿಲ್ಲ ಇವತ್ತು. ನೀವು ನೋಡಕ್ಕೆ ಬಂದಿಲ್ಲ ಇವತ್ತು. ನಾ 22-23ನೇ ವರ್ಷ ನಿಮ್ಮ ಮುಖನೇ ನೋಡಿದ್ದಲ್ಲ ಎಲ್ಲ ಬಂದಿರು. ಭಾಳ ಖುಷಿ ಆಯ್ತು ನಿಮ್ಗೆ ನೋಡಿದಗಳೇ. ನನಗೆ ಹೊಟ್ಟಿನ ಹಸ್ತು ನೋಡ ನಾನು ಕರೆ ಸ್ವಲ್ಪ ಮ್ಯಾಗ ಕುತ್ಕೊಂಡು ಹಿಂಗೆ ಬಂದಾರಲ್ಲ ಖುಷಿ. ನಾನೇ ಹೋಗಿ ಮಾತಾಡ್ಸಂಗೆ ಅನ್ಸಾಕೈತೈತಿ.
ನೀವು ಬಂದು ಮಾತಾಡಿಸ್ಬೇಕಾಗಿಲ್ಲ, ನಾನೇ ಹೋಗಿ ಮಾತಾಡಿಸ್ಬೇಕಂತ. ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಆ ರೀತಿ ಆಗಿದ್ರಿ. ಶಾಲೆಯಾಗಿ ಮಾಡಿ ನೋಡಿ, ಕಂಪೇರ್ ಮಾಡಿ ನೋಡಿದ್ರೆ ಭಾಳ ಬೇಜಾರು ಅನಿಸ್ಬಿಡ್ತೈತೆ. ನಾ ಬೇರೆ ಕಡೆ ವೃತ್ತಿ ಮಾಡೋ ಹುನ್ನೂರು ಬಿಟ್ಟು ಹೋಗೋದನ್ನ ಭಾಳ ಕೆಟ್ಟ ಐತೆ. ನಾ ವೇದಿಕೆ ಮೇಲೆ ಅವರೆಲ್ಲ ಸಿಕ್ಕಾಪಟ್ಟಿ ಗಿಫ್ಟ್ ಕೊಟ್ಟು ಕಳಿಸಿದ ನಿಜ. ಅವಳು ಮಾತ್ರ ತಪ್ಪಲಿಲ್ಲ ಹೋಗಾಗ ನನಗೆ. ಅವ್ರ ಮಕ್ಕಳೇ ಅನ್ನಂಗಿಲ್ಲ ನಿಮ್ಗೆ. ಇನ್ನು ಇಲ್ಲಿ ಪಾಠ ಮಾಡೋದ ಬಂದು ಒಂದು ವಿಶೇಷ. ನಾ ಫಸ್ಟಿಗೆ ಬಂದಿಲ್ಲ 2000 ಒಳಗೆ ನಾನು ಹುನ್ನೂರಿಗೆ ಎಂಟ್ರಿ ಆದೆ. ಬಂದ ಮೇಲೆ ಹುನ್ನೂರು ಸರ್ ನೋಡಿದೆ. ಭಾಳ ಸರಳ ನೀವು ಏನಪ್ಪ ಹೆಣ್ಮಾಸ್ಟ್ರು ಅಂತ ಹಿಂಗಂದೆ ನಾನು. ರಾಠೋಡ್ ಸರ್ ಆ ಕಡೆಯಿಂದ ಹಿಂಗೆ ಎಲ್ಲ ಖರ್ಚು ಹಾಕೊಂಡು 12 ಸಾವಿರ ಖರ್ಚು ಹಾಕೊಂಡು ಬರಕತ್ತರು. ಒಬ್ಬೊಬ್ಬ ನೋಡಿಗಳು ಮಮ್ಮಿನೇ ಕಾಣಕತ್ತರು ಫಸ್ಟಿಗೆ. ಅದ್ರ ಮಾನ್ಯ ಸರ್ ಅಗ್ದಿ ಕ್ಯಾಂಪ್ ಏನಪ್ಪ ಅಂದ್ರೆ ಮನೆ ಅವರು ಎಲ್ಲಿ ಬಂದು ಹೇಳಿ ಬಂದ. ಆದ್ರೆ ಅವರಲ್ಲಿರ್ತಕ್ಕಂಥ ತಾಯಿ ಹೃದಯ ಏನಿದೆ ನೋಡಿ, ಎಲ್ಲರೂ ನಾನೇ ಸಣ್ಣ ಹುಡುಗ ಏನೋ ಮದುವೆ ಆಗಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಬೆಂಗಳೂರೇ ಇದೆ. ಅವಾಗ ನನ್ನ ಅಗ್ನಿ ಆತ್ಮೀಯತೆಯಿಂದ ನನ್ನನ್ನು ಬರಮಾಡಿಕೊಂಡು ನನ್ನನ್ನು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ನನಗೇನಪ್ಪ ಅಂದ್ರೆ ಈ ಶಾಲೆಯಲ್ಲಿ ಮತ್ತು ಅದ್ರಾಗ ಒಂದು ಕ್ಲಾಸ್ನಾಗ ಒಂದು 150 ಹುಡುಗರಿ. ಈಗ 150 ಇದ್ರೆ 30 ಜಗಳ ಮಾಡ್ತಿರ್ತಾವೆ ಈ ಶಾಲೆ.